ಕಾರ್ಯಕರ್ತರು ಒಟ್ಟು ಸೇರಿಬಿಟ್ಟು ನಿನ್ನೆ ನಡೆದಂಥ ನಮ್ಮ ಸಹೋದರಿಯ ಹತ್ಯೆಯನ್ನು ಖಂಡಿಸಿ ಇವತ್ತು BC ರೋಡ್ನಲ್ಲಿ ನಾವಿಲ್ಲಿ ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ. ಯಾರು ನಮ್ಮ ಸುತ್ತ ಹೆಣ್ಣು ಮಗಳಿದ್ದಾರ ಅವರನ್ನು ಹತ್ಯೆ ಮಾಡಿದಂಥ ಆ ವಿಕೃತ ಮನಸ್ಸಿನ ಒಬ್ಬ ಹಂತಕ ಬಂಧಿಸಿ ಕಾನೂನು ಮುಖಾಂತರ ಏನೆಲ್ಲ ಶಿಕ್ಷೆ ಇದೆಯಾ ಆ ಶಿಕ್ಷೆಯನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತಿನ ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ, ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ಶ್ರೀ ಪ್ರಸಾದ್ ಕುಮಾರ್ ರೈ, ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಕರ್ನಾಟಕ. ಅದೇ ರೀತಿ ಇನ್ನೋರ್ವರು ನಮ್ಮ ಪರಿವಾರ ಸಂಘಟನೆಯ ಮಾತೃಶ್ರೀ ಸುಲೋಚನ ಚಿಗೇಭಟ್, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮನ್ನು ಕೂಡ ಈ ಪ್ರತಿಭಟನಾ ಸಭೆಗೆ ಸ್ವಾಗತಿಸಿದ್ದಾರೆ. ಅದೇ ರೀತಿ ನಮ್ಮ ಪ್ರಾಂತ ಸಹಕಾರ್ಯದರ್ಶಿಗಳಾದಂಥ ಶ್ರೀ ಶರಣ್ ಕುಂಕಲ್, ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕೃಷ್ಣ ಸಂದರ್ಭ ಹಾಗೂ ಪರಿವಾರ ಸಂಘಟನೆಯ ಎಲ್ಲ ಮಾನ್ಯ ಎಲ್ಲ ಪ್ರಮುಖರು ನಮ್ಮ ಜೊತೆ ಇದ್ದಾರೆ. ನಮ್ಮನ್ನೆಲ್ಲರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದಕ್ಕೆ ಪ್ರಾಸ್ತಾವಿಕವಾಗಿ ಪ್ರಸಾದ್ ಕುಮಾರ್ ರೈ ಅವರು ಮಾತಾಡಲಿಕ್ಕಿದೆ. ದೇಶದಲ್ಲಿ ಸ್ಥಾನಮಾನವನ್ನು ಕೊಡಬೇಕು, ಅವರ ರಕ್ಷಣೆಯನ್ನು ಮಾಡಬೇಕು ಅಂತ ಅನೇಕ ದಿನಗಳಿಂದ ದೇಶದ ಕೇಂದ್ರ ಸರ್ಕಾರ ಯೋಚನೆ ಮಾಡಿ ಅವರಿಗೆ ಕಾನೂನುಗಳನ್ನು ತರಬೇಕು ಅಂತ ಯೋಚನೆ ಮಾಡಿದರೆ ಅದರ ವಿರುದ್ಧ ಕೆಲವರು ಯೋಚನೆ ಮಾಡ್ತಾರೆ. ಅದನ್ನು ಜಾರಿಗೆ ತರಲಿಕ್ಕೆ ಬಿಡುವುದಿಲ್ಲ. ಯಾವ ರಾಜ್ಯದಲ್ಲಿ ಅತ್ಯಂತ ಶಾಂತಿ ಸುವ್ಯವಸ್ಥಿತವಾದಂಥ ರಾಜ್ಯ ಕಾಶ್ಮೀರ ಪುರವಾಸಿನಿ ಅಥವಾ ತಾಯಿ ಭಾರತೀಯ ತನುಜಾತೆ ಅಂತ ಕರ್ನಾಟಕವನ್ನು ಕರಿತೀವಿ ನಾವು. ಅಂತಹ ಒಂದು ಜಾಗದಲ್ಲಿ ಕರ್ನಾಟಕ ಒಂದು ಭಾರತ ಮಾತೆಯ ಮಗಳು ಅನ್ನುವಂಥ ಭಾವನೆಯಿಂದ ಕರ್ನಾಟಕವನ್ನು ನಾವು ಕರಿತೀವಿ ನಾವು. ಅಂಥ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಜೀವಕ್ಕೆ ರಕ್ಷಣೆ ಇಲ್ಲದಂಥ ಒಂದು ಗಂಭೀರ ಸ್ಥಿತಿ ಕಳೆದ ಅನೇಕ ದಿನಗಳಿಂದ ನಿರ್ಮಾಣ ಆಗಿದೆ. ನಮಗೆ ಇದನ್ನು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟ ಕಾರಣ ಅವರು ಉದ್ಯೋಗಕ್ಕೆ ಬರ್ತಾರೆ, ವಿದ್ಯಾರ್ಜನೆಗೆ ಬರ್ತಾರೆ, ತಮ್ಮ ಮನೆಯನ್ನು ಬಿಟ್ಟು ಹೊರಗೆ ಬಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಅಂತಹ ಹೆಣ್ಣು ಮಕ್ಕಳಿಗೆ ನಿರಂತರವಾದಂಥ ಒಂದು ಆಕ್ರಮಣ ಅವರ ಮೇಲೆ ಆಗ್ತಾ ಇರುವುದನ್ನು ಕಂಡು ಸುಮ್ಮಗೆ ಕುಳಿತುಕೊಳ್ಳಬೇಕಾದಂಥ ಸಮಾಜ ನಮ್ಮದಲ್ಲ. ಹಿಂದೂ ಸಮಾಜ ಯಾವತ್ತೂ ಕೂಡ ನಮ್ಮ ಇತಿಹಾಸದಿಂದ ಇವತ್ತಿನವರೆಗೆ ಹೆಣ್ಮಕ್ಕಳ ರಕ್ಷಣೆಯನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಸಮಾಜ. ನಮಗೆಲ್ಲ ಗೊತ್ತಿದೆ, ಕಳೆದ ಅನೇಕ ದಿನಗಳಲ್ಲಿ ಇಲ್ಲೇ ಪಕ್ಕದ ಮಂಚಿನಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ತೀವ್ರತರವಾದಂಥ ಹಲ್ಲೆ ಆಯಿತು. ಆಕೆ ಸುದೈವವಶಾತ್ ಪ್ರಾಣಾಪಾಯದಿಂದ ಪಾರಾದ್ಲು. ಪುತ್ತೂರಿನಲ್ಲಿ ಒಂದು ಹೆಣ್ಣು ಮಗಳನ್ನು ಬೆದರಿಸುವಂಥ ಒಂದು ಪ್ರಕರಣ ನಡೀತಾ ಇದೆ. ಇಲ್ಲೇ ಇನ್ನೊಂದು ಕಡೆಯಲ್ಲಿ ಹತ್ಯೆಗೆ ಪೂರಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆದಿರುವಂಥದ್ದು ನಾವು ಕಂಡುಕೊಳ್ತಾ ಇದ್ದೇವೆ ನಾವು. ಈ ರೀತಿಯ ಪರಿಸ್ಥಿತಿನಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವಿದ್ಯಾವಂತರ ಶಾಂತಿಯುತವಾಗಿರ್ತಕ್ಕಂಥ ಜೀವನ ನಡೆಸಬೇಕಾದಂಥ ಈ ಕ್ಷೇತ್ರದಲ್ಲಿ ನಮಗೆ ಒಂದು ರಕ್ಷಣೆ ಇಲ್ಲದಂಥ ಒಂದು ದುರಂತಮಯವಾದಂಥ ಸ್ಥಿತಿಗೆ ನಾವು ಬರ್ತಾ ಇದ್ದೇವೆ ಅನ್ನೋ ಒಂದು ದುಃಖ ಆಗ್ತಾ ಇದೆ. ನಿನ್ನೆ ಇಡೀ ಸಾರ್ವಜನಿಕ ಪ್ರದೇಶದಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಉದ್ಯೋಗವನ್ನು ಮುಗಿಸಿ ಮನೆಗೆ ಹೋಗಬೇಕಾದ್ರೆ ರಾಕ್ಷಸಿ ಮಾನಸಿಕತೆಯ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜಾಗದಲ್ಲಿ ಕೈಯಲ್ಲಿ ತಲವಾರನ್ನು ಹಿಡ್ಕೊಂಡು ಇರಬಹುದು, ಇಲಾಖೆ ಇರಬಹುದು. ದುಃಖ ಆಗೋದು ನೋಡಿ, ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್, ಅದು ಅಲ್ಲಿ ಬಂಗ್ಲೆ ರೀತಿಯಲ್ಲಿ ಇರ್ಬೋದು, ಅದು ಬೇರೆ ವಿಷಯ. ಆದರೆ ಅಲ್ಲೊಬ್ಬ ಪೊಲೀಸ್ ಅಧಿಕಾರಿಯನ್ನು ನಿಯುಕ್ತಿ ಮಾಡಲಿಕ್ಕೆ ನಮಗೆ ಕಡಿಮೆ ಇದೆಯಾ? ನಮ್ಮ ಸರ್ಕಾರದ ಹಣವನ್ನು ಯಾವುದ್ಯಾವುದಕ್ಕೆ ಪೋಲ್ ಮಾಡ್ತೀವಿ, ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನಿಯುಕ್ತಿ ಮಾಡ್ಬೋದಲ್ಲ. ಈ ರೀತಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ರಕ್ಷಣೆಗೆ ನಿಯುಕ್ತಿ ಮಾಡದಂಥ ಜಾಗವಾದು.
ಜನ ಮೂಕ ಪ್ರೇಕ್ಷಕರಾಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಆ ಹೆಣ್ಣು ಮಗಳು ಪ್ರಾಣ ಕಳ್ಕೊಂಡ್ಲು. ಈ ಹಿನ್ನೆಲೆಯಲ್ಲಿ ಅತ್ಯಂತ ಅತಿ ಶೀಘ್ರವಾಗಿ ಆ ಘಟನೆಯ ಬಗ್ಗೆ ಕೇವಲ ಆ ವ್ಯಕ್ತಿಯನ್ನು ಬಂಧನ ಮಾಡಿದಾಗ ಅಲ್ಲಿ ಮುಗಿದೋಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ತನಿಖೆ ಆಗಬೇಕು. ಆ ವ್ಯಕ್ತಿಗೆ ಯಾವ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಆತನನ್ನು ಗಲ್ಲುಗಂಬಕ್ಕೇರಿಸಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಆ ದಿಕ್ಕಿನಲ್ಲಿ ಇಡೀ ಹಿಂದೂ ಸಮಾಜ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ, ಹೆಣ್ಣು ಮಗುವಿನ ಆಗಿರತಕ್ಕಂಥ ಹಲ್ಲೆಯ ಖಂಡನೆಗೋಸ್ಕರ ಮತ್ತು ಇನ್ನು ಮುಂದೆ ಇಂಥದ್ದು ಯಾವ ಘಟಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಇಡೀ ಹಿಂದೂ ಸಮಾಜದ ಸಂಘಟನೆ ಎಲ್ಲ ಪ್ರಮುಖರು ಕೂಡ ಈ ಸಂದರ್ಭದಲ್ಲಿ ನಾವು ಜೊತೆಯಾಗಿ ನಿಂತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಾವು ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಮಾತಾಡಬೇಕು ಅಂತ ನನ್ನ ಆತ್ಮೀಯರಾದಂಥ ನಮ್ಮ ಪ್ರಾಂತದ ಕಾರ್ಯದರ್ಶಿ ಅವರಾಗಿರುವಂಥ ಶರಣ್ ಪಂಪೆಲ್ ಅವರು ಮಾತನಾಡೋದಕ್ಕೆ ಮೊದಲು ಸುಲೋಚನಾ ಜಿ.ಕೆ. ಭಟ್ರು ಮಾತಾಡಬೇಕು ಅಂತ ಅವರು ಕೇಳ್ಕೊಳ್ತೇನೆ. ಅತ್ಯಂತ ಮೃದು ಸ್ವಭಾವದ ಹೆಣ್ಣು ಮಗಳು ಅವಳು. ನಾನು ಯಾಕೆ ಪ್ರಾರಂಭ ಮಾಡಿ, ನಾನು ಒಂದು 2-3 ತಿಂಗಳಿಂದ ಆ ಹೆಣ್ಣು ಮಗಳ ಸಂಪರ್ಕದಲ್ಲಿದ್ದೇನೆ. ಯಾಕೆಂತ ಹೇಳಿದರೆ, ನನ್ನ ಶಾಪಿನ ಎದುರುಗಡೆ ಇರುವಂಥ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅವಳು. ಅವಳ ಬಿಳಿ ಬಣ್ಣದ ಡ್ರೆಸ್ಸಿನಲ್ಲೇ ನಮ್ಮ ಇದಕ್ಕೆ ಬರ್ತಾ ಇದ್ಲು. ಅವಳು ಬಂದಾಗ ನಮ್ಮ ಎಲ್ಲ ಹೆಣ್ಣು ಮಗಳ ಜೊತೆಯಲ್ಲಿ ಆತ್ಮೀಯವಾಗಿ ಮಾತನಾಡ್ತಾ 2-3 ತಿಂಗಳಿಂದ ಒಂದು 5-6 ಬಾರಿ ಬಂದಿದ್ಲು. ನಮ್ಮ ಹತ್ರ ಕೂಡ ಮಾತಾಡಿಕೊಂಡು ಹೋಗ್ತಾ ಇದ್ದಂಥ ಮೃದು ಸ್ವಭಾವದ ಒಬ್ಬ ಹೆಣ್ಣು ಮಗಳು ಲಾವಣ್ಯ. ಅವಳ ಮೇಲೆ ನಿನ್ನೆ ಆಗಿರ್ತಕ್ಕಂಥ ಹತ್ಯೆ ಏನಿದೆ ಅದು ಬಹುಶಃ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂಥದ್ದು. ಇವತ್ತು ಅದಕ್ಕೋಸ್ಕರ ಬಜರಂಗ ದಳದ ನಮ್ಮ ಹಿಂದೂ ಎಲ್ಲ ಸ್ನೇಹಿತರು ವಿಶ್ವ ಹಿಂದೂ ಪರಿಷತ್ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಪ್ರಾಂತ ಸಹಕಾರಿ ಶರಣ್ ಪಂಬೋಲ್ ಅವರು ಇದ್ದಾರೆ, ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷ ಅಂತ ಪ್ರಸಾದ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ಮುರಳಿ ಸತಕರವರು ಇದ್ದಾರೆ. ಎಲ್ಲ ಕಾರ್ಯಕರ್ತರು ಇವತ್ತು ಸೇರಿ ಪ್ರತಿಭಟನೆ ಮಾಡುವಂಥ ಹಂತದಲ್ಲಿ ನಾವಿದ್ದೇವೆ. ಅವಶ್ಯಕತೆ ಇದೆಯಾ ಪ್ರತಿಭಟನೆ ಅಂತ ಒಮ್ಮೆ ಯೋಚನೆ ಮಾಡಿ ಬಂದರೆ ನನಗೆ ಅನ್ನಿಸ್ತಾ ಇದೆ, ನಾವು ರಕ್ತೇಶ್ವರಿಯಿಂದ ಇಲ್ಲಿ ತನಕ ನಡ್ಕೊಂಡು ಬಂದೆವು. ನಾವು ನಡ್ಕೊಂಡು ನಮ್ಮ ಜೊತೆ ಒಂದು 3-4 ಜನ ನಡ್ಕೊಂಡು ಬಂದೆವು. ನನಗೆ ಅನಿಸಿತು, ಅದೆಷ್ಟು ಹೆಣ್ಣು ಮಕ್ಕಳಲ್ಲಿ ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ, ಅದೆಷ್ಟು ಹೆಣ್ಣು ಮಕ್ಕಳು ಎಲ್ಲ ಇರುವಂಥದ್ರಲ್ಲಿ 18ರಿಂದ 25 ವರ್ಷದ ಹೆಣ್ಣು ಮಕ್ಕಳೇ ನನಗೊಂದು 50 ಜನ ಕಂಡ್ರು. ನನಗಲ್ಲಿ ಯಾವ ಧೈರ್ಯದಲ್ಲಿ ನಾವು ಹೆಜ್ಜೆ ಹಾಕ್ಬೋದು ಹೇಳಿ? ಯಾವ ಧೈರ್ಯವಾದ ಈ ಹೆಣ್ಮಕ್ಳು ಹೀಗೆ ಹೋಗ್ಬೋದು? ನನಗೆ ಇವತ್ತು ನನ್ನ ಹತ್ರ ಒಬ್ಬ ಹೆಣ್ಮಗಳು ಬಂದಿದ್ಲು ಬೆಳಿಗ್ಗೆ. ಹೀಗೆ ಮಾತನಾಡ್ತಾ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹೇಳಿದ್ಲು. ನೈಟ್ ಡ್ಯೂಟಿಗೆ ಹೋಗುವವಳು ಅವಳು ಹೇಳ್ತಾಳೆ, ನಾನು ಬರುವಾಗ ರಾತ್ರಿ 2 ಗಂಟೆ ಆಗ್ತದೆ. ನಾನು ಕೂಡಲೇ ಕೇಳಿದೆ, ಹೆದರಿಕೆ ಆಗೋದಿಲ್ವಾ? ದೇವರಿದ್ದಾನೆ, ಇಲ್ಲಿ ತನಕ ಅವರ ಕ್ಯಾಬ್ ಬಂದು ಬಿಟ್ಟು ಹೋಗ್ತದೆ, ಇಲ್ಲಿಂದ ಅವಳು ಗಾಡಿಯಲ್ಲಿ ಹೋಗ್ತಾಳೆ. ಯಾವ ಧೈರ್ಯದಲ್ಲಿ ಹೋಗಬೇಕು ಹೇಳಿ? ಅವಳು ಹೇಳುವಾಗಲೂ ಹೇಳಿದ್ಲು, ಎಲ್ಲ ನಾವು ಏನಾಗ್ತದೋ ಅದಾಗ್ತದೆ, ನಮ್ಮ ವಿಧಿ ಏನಾಗ್ತದೋ ಅದಕ್ಕೆ ನಾವು ಧೈರ್ಯದಲ್ಲಿ ಹೋಗೋದು. ಯಾಕಂದರೆ ಆ ಹೊಟ್ಟೆಯ ಪಾಡೇನಿದೆ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯನ್ನು ಸಾಕುವಂಥ ಜವಾಬ್ದಾರಿ ಇರುವಾಗ, ಮನೆಯಲ್ಲಿರ್ತಕ್ಕಂಥ ಗಂಡ ಮಕ್ಕಳ ಜೊತೆಯಲ್ಲಿ ಆರ್ಥಿಕವಾಗಿ ಸಹಾಯ ಮಾಡುವಂಥ ಜವಾಬ್ದಾರಿ ಇರುವಾಗ ಅವ್ರ ಕೆಲಸಕ್ಕೆ ಹೋಗಲೇಬೇಕು. ಹೇಗೆ ಹೋಗಬೇಕು ಹೇಳಿ? ನನಗೆ ಅನ್ನಿಸ್ತಾ ಇದೆ, ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದು ಸಾಧ್ಯನೇ ಇಲ್ವಾ? ಯಾವ ರಾಮರಾಜ್ಯದ ಕಲ್ಪನೆ, ಯಾವ ರಾಮರಾಜ್ಯದ ಕನಸು? ನಮ್ಮ ಗಾಂಧೀಜಿಯವರು ಹೇಳ್ತಾರೆ, ರಾಮರಾಜ್ಯದಲ್ಲಿ ಯಾವ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ ಒಬ್ಬ ಹೆಣ್ಣುಮಗಳು ರಸ್ತೆಯಲ್ಲಿ ಹೋಗ್ತಾಳೆ, ಅದು ರಾಮರಾಜ್ಯ ಅಂತ. ಇದು ಹಗಲೇ ನಮಗೆ ಹೋಗದೇ ಇರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಗಲೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು 5:30, 5:45 ಹೊತ್ತಿಗೆ ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಬಸ್ ನಿಲ್ತದೆ, ಅಲ್ಲೊಂದಷ್ಟು ಜನ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಮಚ್ಚು ತಗೊಂಡು, ಅದು ಅವನ ರಿಲೇಷನ್ನೇ ಹೇಳ್ತಾರೆ, ಆ ಹೆಣ್ಣುಮಗಳು ಒಳ್ಳೆ ಗುಣದ ಹೆಣ್ಣುಮಗಳು ಅಂತ ನಾಗಲೇ ಹೇಳಿದೆ ನಾನು. ಯಾವಾಗ ಅವನ ನಿವೇದನೆ ನಾವು ಒಪ್ಪಿಕೊಳ್ಳದೇ ಇದ್ದಾಗ ಇಂಥ ಕೃತ್ಯ ಮಾಡ್ತಾರೆ ಅಂತಾದರೆ, ಯಾರೋ ಹೇಳ್ತಾ ಇದ್ರು ಬಹುಶಃ ಅವ್ನು ಡ್ರಗ್ಸ್ ತಗೊಂಡಿದ್ದಾನೆ ಅಂತ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಇವತ್ತು ಡ್ರಗ್ಸ್ ಎಲ್ಲ ವಿದ್ಯಾರ್ಥಿಗಳು, ಸಣ್ಣ ಪ್ರಾಯದ ಯುವಕರು ಅದಕ್ಕೆ ಮಾರೋಗ್ತಾ ಇದ್ದಾನೆ, ನಾವಿವತ್ತು ಕಾಣ್ತಾ ಇದ್ದೇವೆ. ಇದಕ್ಕೆ ಯಾವತ್ತೂ ತಡೆ? ನಮಗೆ ಅನ್ನಿಸ್ತಾ ಇದೆ, ಯತ್ರ ನಾರ್ಯಂತು ಪೂಜ್ಯತೆ ತತ್ರ ರಮಂತಹ ದೇತ ಅನ್ನುವಂಥ ಸಂಸ್ಕೃತಿಯಲ್ಲಿ ಇರುವಂಥವ್ರು ನಾವು. ನಮ್ಮ ತಾಯಂದಿರು ನಮಗೆ ಮಕ್ಕಳಿಗೆ ಹೇಳುವಂಥದ್ದು, ಮನೆಯ ಅಣ್ಣ ತಮ್ಮಂದಿರ್ಬೋದು ಎಲ್ಲರನ್ನೂ ಕೂಡ ಒಳ್ಳೆಯಿಂದ ತಾಯಿಯ ರೀತಿಯಲ್ಲಿ ಕಾಣು, ಅಕ್ಕ ತಂಗಿಯಂತೆ ಕಾಣು ಅಂತ ಹೇಳಿಕೊಡುವಂಥ ಸಹಾಯ ನಮ್ಮದು.
ಇಂಥ ಸಮಾಜದಲ್ಲಿ ಈ ಒಂದು ಹೆಣ್ಣು ಮಕ್ಕಳ ಸ್ಥಿತಿ ಹೀಗೆ ಆಗ್ತದೆ ಅಂತಾದರೆ ನನಗೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಕೇಳಬೇಕಾದಂಥ ಪ್ರಶ್ನೆ. ನನಗೆ ನೆನಪಾಗುವಂಥದ್ದು ನೇಹಾ ಹಿರೇಮಠ್, ಅವಳ ತಂದೆ ಒಬ್ಬ ಮಾಜಿ ಕಾರ್ಪೊರೇಟ್ರು. ಅಂತಹ ಕಾರ್ಪೊರೇಟ್ರ ಮಗಳವಳು ನೇರವಾಗಿ ಅವಳನ್ನು ಕೊಡದು ಕೊಲ್ಲುವಂಥ ಕೆಲಸವು ನಡೆಯಿತು. ಬೆಳಗಾವಿ ಅಧಿವೇಶನ ಆದಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳನ್ನು ಕಂಬಕ್ಕೆ ಕಟ್ಟಿ ಹಾಕಿ ಅಸಹ್ಯ ಅನಿಸುವ ರೀತಿಯಲ್ಲಿ ಅವಳ ಮೇಲೆ ಮೂತ್ರ ವಿಸರ್ಜನೆ ಮಾಡುವ ಕೆಲಸವನ್ನು ಮಾಡಿದರು. ಆಮೇಲೆ ಏನಾದರೂ ಪೇಪರಲ್ಲಿ ಓದಿದ್ದೀರಾ? ಅವ್ರಿಗೆ ಏನಾದರೂ ಮರಣದಂಡನೆ ಆಯಿತು ಅಂತ ಯಾರಾದರೂ ಓದಿದ್ದೀರಾ? ಮೊನ್ನೆ ಒಂದು ಸಂತೋಷ ವಿಚಾರ ಆಯಿತು. ಮೊನ್ನೆ ಸಣ್ಣ ಮಗುವಿನ ಮೇಲೆ ಬಲಾತ್ಕಾರ ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ 45 ದಿನದಲ್ಲಿ ಅವರಿಗೆ ಶಿಕ್ಷೆ ಆಯಿತು. ನಾವಿವತ್ತು ಪ್ರತಿಭಟನೆ ಮಾಡುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಇಂತಹ ವ್ಯಕ್ತಿಗಳು, ಯಾವ ಲಾವಣ್ಯನನ್ನ ಆ ರೀತಿ ಮಚ್ಚಲ್ಲಿ ಹೊಂದಿರ್ತಕ್ಕಂಥ ವ್ಯಕ್ತಿಗಳಿಗೆ, ಅಂಥವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಶಿಕ್ಷೆ ಆಗಬೇಕು. ಹಾಗೆ ಆದಾಗ ಮಾತ್ರ ಇನ್ನುಳಿದವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅವರಿಗೆ ಶಿಕ್ಷೆ ಆಗಬೇಕು, ಅದು ಗಲ್ಲು ಶಿಕ್ಷೆ ಆಗಬೇಕು. ನಮಗೆ ಅವರನ್ನು ಒಂದು ವೇಳೆ ಪೊಲೀಸ್ನವರು ಎನ್ಕೌಂಟರ್ ಮಾಡಿದ್ರು ಸಂತೋಷ ಅನ್ನಿಸ್ತಿತ್ತು ನಮಗೆ. ಅಂತ ಎಷ್ಟೋ ಹೆಣ್ಣು ಮಕ್ಕಳು ಸಂತೋಷ ಪಡ್ತಾ ಇದ್ರು. ಅವನೇನೋ ಮದ್ದು ತಗೊಂಡಿದ್ದಾನಂತೆ, ಅದು ಇಲಿಪಾಷಾಣ. ಕೆಲಸ ಮಾಡಿದ ನಂತರ ಇಲಿಪಾಷಾಣ ತಗೊಳ್ಳುವ ಮಟ್ಟದಲ್ಲಿ ಯಾಕೆ ಮಾಡಬೇಕಾಗಿತ್ತು ಇದು? ನಾನು ಹೇಳ್ತೀನಿ, ಯಾರ್ಯಾರೋ ಟೀಕೆ ಮಾಡ್ತಾ ಇದ್ದಾರೆ. ಅವನೊಬ್ಬ ಕೇಸರಿ ಶಾಲು ಹಾಕೊಂಡು ಅವನ ಫೋಟೋವನ್ನು ಹಾಕಿ ಯಾವುದೋ, ಅದು ಯಾರು ಅಂತ ನಾನು ಹೇಳುವುದಿಲ್ಲ, ಹೆಸರು ತೆಗೆಯುವುದಿಲ್ಲ, ಆದರೆ ಅದು ಒಬ್ಬ ಮಹಿಳೆ. ಪ್ರತಿಭಟನೆ ಅದನ್ನು ಖಂಡಿಸುವ ಬದಲು ಅವನೊಬ್ಬ ಬಜರಂಗ ದಳದ ಕಾರ್ಯಕರ್ತ. ಬಜರಂಗ ದಳದ ಮೇಲೆ ಈ ಅಪವಾದ ಹಾಕುವಂತ, ಯಾವಾಗ ದನಗಳನ್ನು ಎತ್ತುಕೊಂಡು ರಕ್ಷಣೆ ಮಾಡ್ತಾರೆ, ಹೆಣ್ಣು ಮಕ್ಕಳು ಯಾರ್ಯಾರ ಜೊತೆಯಲ್ಲಿ ಹೋದಾಗ ತೊಂದರೆ ಅನುಭವಿಸಿದಾಗ ರಕ್ಷಣೆ ಮಾಡ್ತಾರೆ, ಅಂಥವರಿಗೆ ಇವತ್ತು ಆ ಪಟ್ಟವನ್ನು ಕಟ್ಟುವ ಉದ್ದೇಶದಿಂದ ಅದೇನೋ SCP ಅವರದ್ದು ಸ್ಟೇಟ್ಮೆಂಟ್ಗಳನ್ನು ಕೂಡ ನೋಡಿದೆ ನಾನು. ಮೊನ್ನೆ ಮಂಚಿಯಲ್ಲಿ ಆಯ್ತಲ್ಲ, ಅವರದೇ ಸಮಾಜದ ಹೆಣ್ಣು ಮಗಳು, ಅದು ಅಪ್ರಾಪ್ತ ಹೆಣ್ಣು ಮಗಳು, ಅವಳ ಮೇಲೆ ಆ ಚೂರಿಯನ್ನು ಹಿಡಿದಾಗ ಯಾವ ಪ್ರತಿಭಟನೆ ಇರಲಿಲ್ವ ಅವ್ರದ್ದು? ಹಿಂದೂ ಹೆಣ್ಣು ಮಗಳು, ಹಿಂದೂ ಯುವಕ ಇರ್ದಿದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರಂತೆ. ನನಗೆ ಅನ್ನಿಸ್ತಾ ಇದೆ, ಈ ರೀತಿಯಲ್ಲಿ ಬಜರಂಗ ದಳದ ಮೇಲೆ ಯಾವ ರೀತಿಯಲ್ಲಿ ಏನೇನೋ ಹೇಳಿ ಅಪಪ್ರಚಾರ ಮಾಡುವ ಪ್ರಯತ್ನವನ್ನು ಮಾಡ್ತಾರಲ್ಲ, ಯಾವಾಗ ಈ ವ್ಯಕ್ತಿಗೆ ಕಠಿಣ ಶಿಕ್ಷೆ ಕೊಡ್ತೀರೋ ಅಂಥವರನ್ನು ಕೂಡ FIR ಮಾಡಿ ಅವ್ರ ಮೇಲೆ. ಯಾಕೆ ಬಜರಂಗ ದಳದವರ ಮೇಲೆ ಯಾಕೆ ತಪ್ಪು ಅಭಿಪ್ರಾಯನ ಹಾಕ್ತಾ ಇದ್ದಾರೆ? ನಾವು ಹೆಣ್ಣುಮಗಳ ರಕ್ಷಣೆ ಆಗಬೇಕು. ನಮಗೆ ಅವು ಮುಸ್ಲಿಂ ಹೆಣ್ಣುಮಗಳೇ ಇರಬಹುದು ಅಥವಾ ಹಿಂದೂ ಹೆಣ್ಣುಮಗಳೇ ಇರಬಹುದು, ಯಾವುದು ನಮಗೆ ಮುಖ್ಯ ಅಲ್ಲ. ಹೆಣ್ಣು ಮಕ್ಕಳಿಗೆ ಈ ಸಮಾಜದಲ್ಲಿ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತದ. ಇವತ್ತು ಹೊಸ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಹೊಸ ಗೃಹ ಮಂತ್ರಿಗಳು, ಅವರಿಗಿದು ಕಾಣ್ತಾ ಇಲ್ವಾ? ಏನು ಸ್ಟೇಟ್ಮೆಂಟ್ ಇದೆ ಅವ್ರದ್ದು? ಬರೀ RSS ಅಂತ ದಿನನಿತ್ಯ ಬೆಳಗಿಂದ ರಾಯಂಕೆಲ ತನಕ RSS ಅನ್ನ ಹಾಗೆ ಮಾತಾಡ್ತಾರಲ್ಲ. ಇವತ್ತು ಈ ಒತ್ತಡದ ಬಗ್ಗೆ ಅವರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ? ಬರ್ಬರವಾಗಿ ಹಗಲು ಹೊತ್ತಿನಲ್ಲಿ, ನಾವು ಇವತ್ತು ಎಲ್ಲೆಲ್ಲೋ ಎಷ್ಟೆಷ್ಟೋ ಸಂದರ್ಭದಲ್ಲಿ ರಾತ್ರಿ ಹೊತ್ತಿನಲ್ಲಿ ಅದನ್ನು ಕೇಳಿರ್ಬೋದು, ಆದರೆ ಹಗಲು ಹೊತ್ತಿನಲ್ಲಿ ಒಂದು ತುಂಬಿದ ಬಸ್ ಸ್ಟ್ಯಾಂಡಿನ ಎದುರಿನಲ್ಲಿ ಈ ರೀತಿ ಹತ್ಯೆ ಆಗಿದೆ. ಕಾನೂನು ಇವರ ಏನು ಮಾಡ್ತಾ ಇದ್ದಾರೆ? ನಾನು ಕೇಳುವಂಥದ್ದು, ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಇವತ್ತು ಇಂತಹ ಒಂದು ವಾತಾವರಣದಲ್ಲಿ ಒಬ್ಬ ಹೆಣ್ಣು ಮಗಳನ್ನು ನಮಗೆ ಅನ್ನಿಸ್ತಾ ಇದೆ, ನಮಗೂ ನಮ್ಮ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಇದೆಷ್ಟೋ ತಾಯಂದಿರಿಗೆ ವಯಸ್ಸಿಗೆ ಬಂದ ಹೆಣ್ಣುಗಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ಇವತ್ತು ಯಾವ ಮಕ್ಕಳು ಸುರಕ್ಷಿತ ಅಲ್ಲ, ಯಾವ ಹೆಣ್ಣು ಮಕ್ಕಳು ಕೂಡ ಸುರಕ್ಷಿತ ಅಲ್ಲ. ಅಂತ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ ಬಂಧುಗಳೇ. ನಾವು ಹೇಳುವಂಥದ್ದಷ್ಟೇ ಹೆಚ್ಚು ಮಾತನಾಡೋದಿಲ್ಲ ನಾವು, ಆದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಯಾವಾಗ ಇಂಥ ಅತ್ಯಾಚಾರದ ಪ್ರಕರಣಗಳು ಇರ್ಬೋದು ಅಥವಾ ಕೊಲೆಯ ಪ್ರಕರಣ ಇರ್ಬೋದು, ಇವತ್ತು ಬೇರೆ ಬೇರೆ ರೀತಿಯಿಂದ ಒಂದೇ ಹೆಣ್ಮಕ್ಕಳ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮಾಡುವಂಥ ಅತಿ ವಿಕೃತ ಮನಸ್ಸಿನ ವ್ಯಕ್ತಿಗಳಿದ್ದಾರಲ್ಲ, ಇವರ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನು ತಗೊಳ್ಳುವಂಥದ್ದನ್ನು ಮಾಡಿ.
ಇವತ್ತು ಏನೇನೋ ಬೇರೆ ಬೇರೆ ರೀತಿಯಿಂದ ಯೋಚನೆಗಳನ್ನು ಮಾಡ್ತಾ ಇದ್ದಾರಲ್ಲ ಮುಖ್ಯಮಂತ್ರಿಗಳೇ, ಒಂದು ಹೊಸ ಕಾನೂನನ್ನು ತನ್ನಿ. ಯಾವ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗ್ತದೆ, ಯಾವ ಹೆಣ್ಣು ಮಗಳ ಕೊಲೆ ಆಗ್ತದೆ, ತಿಂಗಳ ಒಳಗೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ, ಅವರಿಗೆ ಶಿಕ್ಷೆಯನ್ನು ಕೊಡಿ. ಆ ಕಾನೂನನ್ನು ತನ್ನಿ, ನಾವು ನಿಮ್ಮನ್ನು ಒಪ್ಪಿಕೊಳ್ತೇವೆ. ನಾವು ಇವತ್ತು ಸಮಾಜದಲ್ಲಿ ಧೈರ್ಯವಾಗಿ ಒಬ್ಬ ಹೆಣ್ಣು ಮಕ್ಕಳು ನಡ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾದಂಥ ವಾತಾವರಣ ಬೇಕು. ಅದಕ್ಕೋಸ್ಕರ ಇವತ್ತು ನಾವೇನು ನಮಗೆ ಗೊತ್ತಿದೆ, ಒಬ್ಬ ಹಿಂದೂ ಹೆಣ್ಣು ಮಗಳು ಹಿಂದೂ ವ್ಯಕ್ತಿ, ಅದು ಕೂಡ ಅವರಿಗೆ ರಿಲೇಷನ್ ಅಂತೆ, ಅದು ಕೂಡ ಬಸ್ಸಲ್ಲಿ ಅವಳಿಗೆ ವಾಸ ತೊಂದರೆ ಆಗ್ಬೋದು, ನನಗೆ ತಕ್ಷಣ ಹೊರಗೆ ಓಡಿ ಬಂದಿದ್ದಾಳೆ. ಹಾಸ್ಪಿಟಲ್ಗೆ ಬಂದು ಪಾಪ ಅಲ್ಲಿ ಹೆಣ್ಣು ಮಕ್ಕಳು ಅವರ ಜೊತೆ ಇದ್ದ ಒಡನಾಡಿಗಳು ಅವರು ಕೂಗ್ತಾ ಇದ್ದದನ್ನು ನೋಡಿದಾಗ, ಕಣ್ಣೀರು ಹಾಕ್ತಾ ಇದ್ದದನ್ನು ನೋಡಿದಾಗ ಯಾವ ಹೆತ್ತ ತಾಯಿ ಕೂಡ ಇಂಥದನ್ನ ಸಹಿಸಲಿಕ್ಕಿಲ್ಲ, ಯಾವ ಹೆತ್ತ ತಾಯಿ ಕೂಡ ಸಹಿಸಲಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತದ್ದು, ಅವನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಇವತ್ತಿನ ಹಾಸ್ಪಿಟಲಲ್ಲಿ ಇದ್ದಾನೆ, ಅವನಿಗೆ ಎಷ್ಟು ದಿನ, ಅವನಿಗೆ 4-5 ದಿನದ ನಂತರ ಬೇರೆ ಹೇಳ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಸರ್ಕಾರದಿಂದ ಆಗಬೇಕು ಅಂತ ಹೇಳ್ತಾ ನಾವೆಲ್ಲ ಒಟ್ಟು ಸೇರಿ, ಅವರ ಮನೆಯವರು ಬಂದಿದ್ರು ಬೆಳಿಗ್ಗೆ, ಅವರ ಮನೆಯವರಿಗೆ ಅನುಭವವನ್ನು ಸಹಿಸುವ ಶಕ್ತಿಯನ್ನ ಕೊಡಲಿಲ್ಲ. ಭಾರತ್ ಮಾತಾ ಕಿ ಬೇಕೇ ಬೇಕು. ಅತ್ಯಂತ ಕಳವಳಕಾರಿಯಾಗಿರ್ತಕ್ಕಂಥ ಒಂದು ಘಟನೆಯ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಶರಣ್ ಪಂಪಲ್ ಅವರೇ, ಭುಜಂಗ್ ಕುಲಾಲ್ ಅವರೇ, ಪುನೀತ್ ಅತ್ತಾವರವರೇ, ಶಿವಾನಂದ್ ಮೆಂಡನ್ ಅವರೇ, ಈ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅವರೇ, ಸಹೋದರಿ ಈಗಾಗಲೇ ಬಹಳ ನೋವನ್ನು ವ್ಯಕ್ತಪಡಿಸಿ ಅತ್ಯಂತ ಹೇಯ ಕೃತ್ಯವನ್ನ, ಮನುಷ್ಯ ಮಾನವೀಯತೆಯನ್ನ ಮರೆತು ರಾಕ್ಷಸಿ ವೃತ್ತಿಯನ್ನ ಮಾಡಿರ್ತಕ್ಕಂಥ BC ರೋಡಿನ ನಿನ್ನೆಯ ಘಟನೆಯನ್ನ, ಸಹೋದರಿ ಲಾವಣ್ಯ ಅವಳ ಹತ್ಯೆಯ ಪ್ರಕರಣವನ್ನ ಅತ್ಯಂತ ಕಟು ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದೇವೆ. ಯಾಕೋಸ್ಕರ ಪ್ರತಿಭಟನೆ, ಯಾಕೋಸ್ಕರ ಈ ಒಂದು ಜನ ಸೇರ್ತಾ ಇದ್ದಾರೆ ಅಂತ ಪ್ರಶ್ನೆಗಳು ಯಾರಿಗಾದ್ರೂ ಬಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಉದ್ದೇಶವನ್ನ ಇಟ್ಟುಕೊಂಡು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮದ ವಿರುದ್ಧ ಅಲ್ಲ, ಯಾವುದೋ ಒಂದು ಇಲಾಖೆಯ ವಿರುದ್ಧ ಅಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ಮೊನ್ನೆಯಿಂದ ಅನೇಕ ದಿನಗಳಿಂದ ನಡೆದಿರ್ತಕ್ಕಂಥ ಘಟನೆಗಳನ್ನು ಗಮನಿಸಿದಾಗ ಒಬ್ಬಳು ಹೆಣ್ಣು ಮಗಳು ಇವತ್ತು ಆಧುನಿಕ ಯುಗದಲ್ಲಿ ಕೆಲಸಕ್ಕೆ ಉದ್ಯೋಗಕ್ಕೆ ಹೋಗ್ತಾರೆ, ಒಳ್ಳೆಯ ವಿದ್ಯಾರ್ಜನೆಯನ್ನ ಡಬಲ್ ಡಿಗ್ರಿಗಳನ್ನು ಪಡಿತಾರೆ, ಸಾರ್ವಜನಿಕ ಜಾಗಗಳಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಓಡಾಡ್ತಾರೆ ಅಂತ ಹೇಳುವಂಥ ವಾತಾವರಣವನ್ನು ನಿರ್ಮಿಸಬೇಕಾಗಿರ್ತಕ್ಕಂಥ ಸರ್ಕಾರ, ಇಲಾಖೆಗಳು ಇವತ್ತು ಯಾವ ಪರಿಸ್ಥಿತಿಯನ್ನ ನಮ್ಮ ಸಾರ್ವಜನಿಕ ಜೀವನದಲ್ಲಿ ಅನುಭವಿಸ್ತಾ ಇದ್ದೇವೆ ಅಂತ ಕೇಳಿದ್ರೆ, ಮನೆ ಮಗಳು ಮನೆಯಿಂದ ಹೊರಗೆ ಹೋದ್ರೆ ಸಂಜೆ ಮನೆಗೆ ಬರಬೇಕಾದ್ರೆ ಎಷ್ಟೊತ್ತಿಗೆ ಬರ್ತಾಳೆ, ಏನಾಗ್ಬೋದು ಅಂತ ಭಯ ಸಾರ್ವಜನಿಕರಿಗೆ ಕಾಡುವಂತ ಪರಿಸ್ಥಿತಿ ಇವತ್ತು ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳುವಂತ ಪ್ರಶ್ನೆಯನ್ನ ಕೇಳೋದಕ್ಕೋಸ್ಕರ. ಎರಡನೇದು, ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಯಾವ ಕಾರಣಕ್ಕೋಸ್ಕರ ನಮ್ಗೆ ಅಗತ್ಯ ಇಲ್ಲ, ಆದ್ರೆ ಒಬ್ಳು ಮುಗ್ಧ ಹೆಣ್ಣು ಮಗಳು, ಈಗಾಗಲೇ ಹೇಳಿದ್ರು, ಅತ್ಯಂತ ಮೃದು ಸ್ವಭಾವದ ಸೌಮ್ಯ ಸ್ವಭಾವದ ಹೆಣ್ಣು ಮಗಳನ್ನ ಒಂದು ಅಮಾನವೀಯವಾಗಿರ್ತಕ್ಕಂಥ ರಾಕ್ಷಸಿ ರೀತಿಯಲ್ಲಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆಯನ್ನ ನಾವು ಯಾವ ಶಬ್ದಗಳಲ್ಲಿ ಖಂಡಿಸಬೇಕು ಅಂತ ಹೇಳುವ ನಮ್ಗೆ ಯೋಚನೆ ಆಗ್ತಾ ಇಲ್ಲ. ಆದ್ರೆ ಅತ್ಯಂತ ಶೀಘ್ರದಲ್ಲಿ ಅವನನ್ನ ಆ ಹಂತಕನನ್ನ, ರಾಕ್ಷಸನ್ನ, ಪಾಪಿಯನ್ನ ಗಲ್ಲಿಗೇರಿಸುವಂತ ಕೆಲಸಗಳನ್ನ ಇಲಾಖೆ, ಕಾನೂನು, ಸರ್ಕಾರಗಳು ಮಾಡಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡೋದಕ್ಕೋಸ್ಕರ. ಮೂರನೇದು, ಇವತ್ತು ಈ ಎಲ್ಲ ಘಟನೆಗಳಿಗೆ ಕಾರಣ ಏನು ಅಂತ ಕೇಳಿದ್ರೆ
ಡ್ರಗ್ಸ್ ದಂಧೆ ನಡೀತಾ ಇರ್ತಕ್ಕಂಥದ್ದು. ಎರಡನೇದು, ಎಲ್ಲಿ ಪಡ್ಡೆ ಹುಡುಗರು ಕೆಲವು ಸಂದರ್ಭಗಳಲ್ಲಿ ಬೆಳಗಿನ ಹೊತ್ತು ಸಂಜೆ ಹೊತ್ತು ಆ ಪಡ್ಡೆಯ ಜಾಗಗಳಲ್ಲಿ ಕುಳಿತು ಈ ರೀತಿ ಯುವತಿಯರಿಗೆ ಮಹಿಳೆಯರಿಗೆ ಟೀಕಿಸುವಂತ, ಅವ್ರು ನಡೆದಾಡ್ಲಿಕ್ಕೆ ಭಯಪಡುವಂತ ಘಟನೆಗಳು ಅಲ್ಲಲ್ಲಿ ಕಂಡು ಬರುವ ಕಾರಣಕ್ಕೋಸ್ಕರ ಈ ಘಟನೆ ನಡೀತಾ ಇದೆಯಾ, ಇದರ ಹಿನ್ನೆಲೆಯನ್ನು ವಿಮರ್ಶೆ ಮಾಡಬೇಕು. ಆಗ್ರಹ ಮಾಡ್ತಾ ಇದ್ದೇವೆ ಪೊಲೀಸ್ ಇಲಾಖೆಗೆ, ಎಲ್ಲೆಲ್ಲಿ ಈ ರೀತಿ ಪಡ್ಡೆ ಹುಡುಗರು ಸಮಾಜ ಘಾತುಕ ಶಕ್ತಿಗಳು ಸಂಜೆ ಹೊತ್ತಿನಲ್ಲಿ, ಕಾಲೇಜ್ ಬಿಡುವ ಹೊತ್ತಿನಲ್ಲಿ, ಉದ್ಯೋಗ ಬಿಡುವ ಹೊತ್ತಿನಲ್ಲಿ ಸೇರುವಂತ ಜಾಗಗಳನ್ನು ಗುರುತಿಸಿ ಅಲ್ಲಿ ಅವರನ್ನು ದಮನಿಸುವಂತ ಕೆಲಸವನ್ನ ಮಾಡಬೇಕು. ನಾಲ್ಕನೇದು, ಇವತ್ತು ಇಲ್ಲಿ ಸಮಾಜಕ್ಕೆ, ದಕ್ಷಿಣ ಕನ್ನಡದ ಸಮಾಜಕ್ಕೆ, ಅವ ಮುಸಲ್ಮಾನ ಇರ್ಬೋದು, ಹಿಂದೂ ಇರ್ಬೋದು, ಕ್ರೈಸ್ತ ಇರ್ಬೋದು, ಆಗ್ರಹ ಮಾಡ್ತಾ ಇದ್ದೇವೆ, ಕರೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು BC ರೋಡಿನ ಇದು ಒಬ್ರು ಹೆಣ್ಣು ಮಗಳಿಗೆ ಇವತ್ತು ಏನು ಘಟನೆ ನಡೆದಿದೆ ಇದು ಕೊನೆ ಆಗಬೇಕು. ನಾವು ಇವತ್ತು ಒಂದು ಟ್ರೆಂಡ್ ಅನ್ನ ಆರಂಭ ಮಾಡೋಣ. ಆ ಯಾರು ಹಂತಕ ಇದ್ದಾನೆ ಅವನನ್ನ ಗಲ್ಲಿಗೇರಿಸಬೇಕು ಅಂತ ಹೇಳುವಂತ ಒಂದು ಟ್ರೆಂಡ್ ಇವತ್ತು BC ರೋಡಿಂದ ಆರಂಭ ಆಗ್ಲಿ ಅಂತ ಹೇಳುವಂತ ಆಗ್ರಹವನ್ನ, ಕರೆಯನ್ನ ಎಲ್ಲ ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಇದರ ಮುಖಾಂತರ ಯಾರು ಈ ಘಟನೆ ಮಾಡ್ತಾರ, ಯಾರು ಈ ರೀತಿ ಕೆಟ್ಟ ಯೋಚನೆಯನ್ನ ಮಾಡ್ತಾರೆ, ಶಿಕ್ಷೆಯನ್ನ ಕೊಟ್ಟೆ, ಏನು ಅಕ್ಕ ಹೇಳಿದ್ರಲ್ಲ, ಯಾವುದೋ ಒಂದು ಶಿಕ್ಷೆ ಸಿಕ್ಕಿದ್ರೆ ಅದು ನಮಗೆ ಮರೆತು ಹೋಗುತ್ತೆ. ತಕ್ಷಣ ಆದಷ್ಟು ಶೀಘ್ರದಲ್ಲಿ ಅವನಿಗೆ ಶಿಕ್ಷೆ ಏನು ಅಂತ ಕೇಳಿದ್ರೆ ಗಲ್ಲಿಗೇರಿಸುವಂತ ಶಿಕ್ಷೆ ಇಲಾಖೆಗಳು ಕಾನೂನು ಕೊಟ್ಟರೆ ಇಂತಹ ಘಟನೆಗಳು ಕಮ್ಮಿ ಆಗತ್ತೆ. ಅದಕ್ಕೋಸ್ಕರ ದಕ್ಷಿಣ ಕನ್ನಡದ ಜಿಲ್ಲೆಯ ಜನತೆಗೆ ಕರೆಯನ್ನು ಕೊಡ್ತಾ ಇದ್ದೀವಿ, ಒಂದು ಟ್ರೆಂಡ್ ನಿರ್ಮಾಣ ಮಾಡೋಣ. ಯಾರು ಪಾಪಿಯನ್ನ ತಕ್ಷಣ ಗಲ್ಲಿಗೇರಿಸಿ ಅಂತ ಹೇಳುವಂತ ಒಂದು ಟ್ರೆಂಡ್ ಅನ್ನು ನಿರ್ಮಾಣ ಮಾಡಿದಾಗ ಇಲಾಖೆಯು, ಸರ್ಕಾರನು ಕಾನೂನು ಯೋಚನೆ ಮಾಡುತ್ತೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗಲ್ಲು ಶಿಕ್ಷೆನೆ ಅಂತ. ಅದಕ್ಕೋಸ್ಕರ ಈ ರೀತಿಯ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ನಾವು ಇವತ್ತು ತಾಯಂದಿರಿಗೆ ಹೇಳಿದ್ರು, ಮಹಿಳೆಯರನ್ನು ಅತ್ಯಂತ ಪೂಜನೀಯ ಸ್ಥಾನದಲ್ಲಿ ನೋಡುವಂಥ ದೇಶ ಭಾರತ. ಆ ದೇಶದಲ್ಲಿ ಅದು ಯಾವುದೇ ಜಾತಿ ಇರ್ಬೋದು, ಯಾವುದೇ ಮತ ಇರ್ಬೋದು, ಆ ಮಹಿಳೆಯರಿಗೆ ಸ್ವರಕ್ಷಣೆಗೋಸ್ಕರ ನಾಳೆ ಸಾರ್ವಜನಿಕ ಜಾಗದಲ್ಲಿ ನಾವು ಹೇಗೆ ತಿರುಗಾಡಬೇಕು ಅಂತ ಯೋಚನೆ ಮಾಡಿದರೆ ಯಾವ ರೀತಿ, ನಾನು ಹೇಳಿದ್ರೆ ನಾಳೆ ಕೇಸ್ ಆಗ್ಬೋದು, ಆದರೆ ಸ್ವರಕ್ಷಣೆಗೋಸ್ಕರ ಅವ್ರು ಏನು ಮಾಡಬೇಕಾ ಅದನ್ನು ಮಾಡಬೇಕಾಗಿರ್ತಕ್ಕಂಥ ಯೋಚನೆ ಮಾಡುವಂಥ ದಿನಗಳು ಇವತ್ತು ನಮ್ಮ ಊರಿನಲ್ಲಿ ಬಂದಿದೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ಆ ಲಾವಣ್ಯನ ಬಂಧುಗಳಿಗೆ, ಲಾವಣ್ಯನ ಕುಟುಂಬದವರಿಗೆ, ಅವಳ ಸ್ನೇಹಿತರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿ ಪರಮಾತ್ಮ ಕರುಣಿಸಲಿ. ಮತ್ತು ಇನ್ನು ಮುಂದೆ ಇನ್ನು ಯಾವುದೇ ಲಾವಣ್ಯನ ರೀತಿಯಲ್ಲಿ ಯಾವುದೇ ಘಟನೆಗಳು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಮರುಕಳಿಸಬಾರದು ಅಂತ ಹೇಳುವಂತ ನೆನಪಿಸುವುದರೊಂದಿಗೆ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಬಹಳ ನೋವಿನಿಂದ ನಾವೆಲ್ಲರೂ ಇವತ್ತು ಈ ಪ್ರತಿಭಟನೆಗೋಸ್ಕರ ನಾವು ಸೇರಿದ್ದೀವಿ. ಹೆಚ್ಚು ಕಡಿಮೆ ನಿನ್ನೆಯ ದಿವಸ ಇದೇ ಸಮಯ ನಾನು ಮಂಗಳೂರಿನಲ್ಲಿ ಒಬ್ಬರನ್ನು ನೋಡಬೇಕಂತೇಳಿ ವೆನ್ಲಾಕ್ ಆಸ್ಪತ್ರೆಗೆ ಹೋಗಿದ್ದೆ. ಆವಾಗ ಇದೇ ಸಮಯಕ್ಕೆ ಒಂದು ಫೋನ್ ಕರೆ ಬರುತ್ತೆ, ಅಣ್ಣ ಒಬ್ಬಳು ಹೆಣ್ಮಗಳನ್ನು ತಲವಾರ್ನಿಂದ ಒಬ್ಬ ಕಡಿದು ಓಡಿ ಹೋಗ್ತಾ ಇದ್ದಾನೆ. ನಾನು ಹೇಳಿದೆ, ಅವನು ಯಾರು ಅಂತ ನಾನು ಕೇಳಿದೆ. ಕಡಿದವನು ಅವನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೆ, ಯಾರು ಅಂತ ನೋಡಬೇಡಿ, ಅವನನ್ನು ಹೊಡೆಯಿರಿ, ಅವನನ್ನು ಬಡಿಯಿರಿ ಅಂತ ಹೇಳಿದೆ. ಅವನು ಮುಸಲ್ಮಾನನ, ಅವನು ಹಿಂದುವ ಅಥವಾ ಇನ್ನೊಂದು ಜಾತಿಯ ಅಂತ ನಾನು ಕೇಳಿಲ್ಲ. ಯಾಕೆಂದ್ರೆ ಹಾಡು ಹಗಲೇ ಬರ್ಬರವಾಗಿ ಸತ್ತದ್ದು ಒಬ್ಬಳು 21 ವರ್ಷದ ಹೆಣ್ಮಗಳು. ಇವತ್ತು ನಾವು ಅವಳ ಅಂತ್ಯ ಸಂಸ್ಕಾರಕ್ಕೆ ಮನೆಗೆ ಹೋಗಿದ್ವಿ. ಆ ತಂದೆ ತಾಯಿಗೆ 3 ಜನ ಹೆಣ್ಮಕ್ಕಳು, ಕೃಷಿಕರು. ಮನೆಯಲ್ಲಿ ಕಷ್ಟ ಇದೆ ಎಂಬ ಕಾರಣಕ್ಕೋಸ್ಕರ ಕಲ್ಲಡ್ಕದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಹುಡುಗಿ, ನಾನು ಸಂಪಾದನೆ ಮಾಡಬೇಕು, ನನ್ನ ತಂದೆ ತಾಯಿಯನ್ನು ನೋಡಬೇಕು ಎಂಬ ಕಾರಣಕ್ಕೋಸ್ಕರ 25 ಕಿಲೋಮೀಟರ್ ದೂರದಿಂದ ಕಲ್ಲಡ್ಕಕ್ಕೆ ಕೆಲಸಕ್ಕೋಸ್ಕರ ಬರುತ್ತಿರುವಂಥ ಒಬ್ಬಳು ಹೆಣ್ಮಗಳು. ಅಂಥ ಒಬ್ಬ ಹೆಣ್ಮಗಳನ್ನು
ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದನ್ನು ಖಂಡಿಸಿ ಇವತ್ತು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಮತ್ತು ಎಲ್ಲ ಸಂಘ ಪರಿವಾರದ ಕಾರ್ಯಕರ್ತರು ಒಟ್ಟು ಸೇರಿ ನಾವತ್ತು ಈ ಖಂಡನಾ ಸಭೆಯನ್ನು ಮಾಡ್ತಾರೆ. ಯಾಕೆ ಹಿಂದೂ ಹೆಣ್ಮಕ್ಳ ಟಾರ್ಗೆಟ್ ಆಗ್ತಾ ಇದ್ದಾರೆ? ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮತಾಂತರಗೊಂಡು ಹತ್ಯೆಯಾಗುವುದು ಕೂಡ ಹಿಂದೂ ಹೆಣ್ಮಗಳೇ. ನಮ್ಮ ಒಳಗಡೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಸಾಯುತ್ತಿರುವುದು ಕೂಡ ಅದೇ ಹಿಂದೂ ಹೆಣ್ಮಕ್ಕಳೇ. ಹಾಗಾದ್ರೆ ಯಾಕೆ ಹಿಂದೂ ಹೆಣ್ಮಕ್ಕಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ? ಇದಕ್ಕೆ ಕಾರಣ ಏನು? ಈ ಬಗ್ಗೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಬಹುಶಃ ನಿನ್ನೆಯ ಘಟನೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಇವತ್ತು ನಿನ್ನೆದಾಗಿದೆ. ಹಾಗಾದ್ರೆ ಪ್ರೀತಿ ಮಾಡಬಾರ್ದ, ಪ್ರೇಮ ಮಾಡಬಾರ್ದ? ಯಾರು ಹೇಳಿಲ್ಲ ಪ್ರೀತಿ ಪ್ರೇಮ ಎಲ್ಲರೂ ಮಾಡಬಾರ್ದು. ಆದರೆ ನನಗೆ ಅವನು ಸಿಗಲಿಲ್ಲ ಎಂಬ ಕಾರಣಕ್ಕೋಸ್ಕರ ಒಬ್ಬ ಅಮಾನುಷವಾಗಿ ತಲವಾರಿಂದ ಕೊಲ್ತಾನೆ ಎಂಬಂತಹ ಮಾನಸಿಕತೆ ಇವತ್ತಿನ ಯುವ ಪೀಳಿಗೆಗೆ ಬರ್ತದೆ ಅಂತ ಕೇಳಿದ್ರೆ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ. ನಮ್ಮ ಯುವ ಪೀಳಿಗೆಗೆ ಸಂಸ್ಕಾರದ ಕೊರತೆ ಇದೆಯಾ, ಅಥವಾ ಇನ್ಯಾವುದರ ಚಟಕ್ಕೆ ಬಲಿಯಾಗಿ ಈ ರೀತಿಯ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಎಂಬುದನ್ನು ಇವತ್ತು ನಾವು ಅವಲೋಕನ ಮಾಡಬೇಕಾಗಿದೆ ಬಂಧುಗಳೇ. ಇದರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತೆನ, ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತೆನ ಬಹಳ ನೋವಿನಿಂದ ಹೇಳಬೇಕಾಗುತ್ತೆ. ಕಳೆದ 1.5 ವರ್ಷದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಎಂಬಂತ ಹೆಸರನ್ನು ಪಡೆದುಕೊಂಡಂತ ಅಧಿಕಾರಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಹೌದು, ಕಳೆದ 1 ವರ್ಷದಿಂದ ಯಾವುದೇ ಘಟನೆ ಆಗದೇ ಇರಬಹುದು, ಅಥವಾ ಯಾವ್ಯಾವ ದಂಧೆಗಳಿದೆ ಅದು ನಿಂತಿರಬಹುದು. ಆದರೆ ಹೆಣ್ಮಕ್ಕಳ ವಿರುದ್ಧ ದೌರ್ಜನ್ಯ, ಹೆಣ್ಮಕ್ಕಳ ಅತ್ಯಾಚಾರ, ಹತ್ಯೆ ಇದು ನಿಲ್ಲಿಲ್ಲ. ಮೊನ್ನೆ ಪುರುಷರ ಕಟ್ಟೆಯಲ್ಲಿ ನಡೆದಂಥ ಘಟನೆ ನಮ್ಮೆಲ್ಲರ ಗಮನದಲ್ಲಿದೆ. ಒಬ್ಬಳು ಹೆಣ್ಮಗಳನ್ನು ನನ್ನ ಹಿಂದೆ ಯಾರೋ ಒಬ್ಬ ಚೂರಿ ಹಿಡ್ಕೊಂಡು ಬರ್ತಾನೆ. ಅವಳು ಆತಂಕಗೊಂಡು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರೆ ಪೊಲೀಸರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಬದಲು ಆ ಹೆಣ್ಮಗಳ ಮೇಲೇ ಕೇಸ್ ಹಾಕ್ತಾರೆ. ಕೊಟ್ಟಂತ ಕಾರಣ ಏನು? ಅವನು ಚೂರಿ ಹಿಡ್ಕೊಂಡದ್ದು, ಬ್ರೆಡ್ ಮತ್ತು ಜಾಮಿಗೆ ಹಿಡ್ಕೊಂಡು ಚೂರಿ ಹಿಡ್ಕೊಂಡಂಥದ್ದು ಎಂಬಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸರಿಯಪ್ಪ, ಮೊನ್ನೆ ಅವನು ಬ್ರೆಡ್ಗೆ ಜಾಮಿಗೆ ಕೊಟ್ಟಂತ ಚೂರಿ ಇವತ್ತು ನಿನ್ನೆ ಹಾಡುವಾಗಲೇ ತಲವಾರು ತಗೊಂಡು ಬಂದು ಹತ್ಯೆ ಮಾಡಿದ್ನಲ್ಲ, ಇದಕ್ಕೆ ನೀವು ಯಾವ ಕಾರಣ ಕೊಡ್ತೀರಿ? ಮಾನ್ಯ SP ಅವರೇ, ಇದಕ್ಕೆ ಹೇಳಿ ಉತ್ತರ ಕೊಡಿ. ನಿನ್ನೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಡಬೇಕಾದ್ರೆ ಹೇಳ್ತೀರಿ ಅವನು ಚೂರಿಯಿಂದ ಹೊಡೆದದ್ದು, ಚೂರಿಯಿಂದ ಕೊಂದದ್ದು, ತಲವಾರಲ್ಲಿ ಬಿದ್ದಿದೆ. ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನದಿಂದಾಗಿ ಇವತ್ತು ಹೆಣ್ಮಕ್ಕಳ ಮೇಲೆ ನಿರಂತರವಾದಂಥ ದೌರ್ಜನ್ಯಗಳು ಇವತ್ತು ಆಗ್ತಾ ಇದೆ. ಮಂಚಿಯಲ್ಲಿ ಆದಂಥ ಘಟನೆ ಇರ್ಬೋದು, ಬೇರೆ ಬೇರೆ ಘಟನೆಗಳು ಇರ್ಬೋದು, ಕಣ್ಣೆದುರು ಇವತ್ತು ಆಗ್ತಾ ಇದೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇವರು ಹೇಳಿದ್ರಲ್ಲ, ಅವನಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ, ಗಲ್ಲು ಶಿಕ್ಷೆ ಆಗುವ ರೀತಿಯಲ್ಲಿ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಹೇಳಿಕೆಗಳು ಬರ್ತಾ ಇದೆ. ಪೊಲೀಸರು ಹೇಳ್ತಾ ಇದ್ದಾರೆ ಅವನು ಯಾವುದು ಇಳಿ ಭಾಷಣ ತಗೊಂಡಿದ್ದಾನೆ, ಆಸ್ಪತ್ರೆಯಲ್ಲಿ ಇದ್ದಾನೆ. ಇವತ್ತು ಮನೆಯಲ್ಲಿ ತಾಯಿ ಕೂಗ್ತಾ ಹೇಳ್ತಾ ಇದ್ರು, ನನ್ನ ಮಗಳನ್ನು ಯಾರು ಕೊಂದಿದ್ದಾನೆ
ಅವನಿಗೆ ಕೂಡ ಅದೇ ರೀತಿಯ ಸಾವು ಬರಬೇಕು ಅಂತೇಳಿ. ಆ ತಾಯಿಯ ಶಾಪ ಯಾರು ಕೊಂದಿದ್ದಾನೆ ಅವನಿಗೆ ತಟ್ಟಬೇಕು. ನನ್ಗೆ ಗೊತ್ತಿಲ್ಲ ಇಲ್ಲಿ ಭಾಷಣ ತಗೊಂಡು ಸಾಯ್ತಾನ ಇಲ್ವಾ ಅಂತೇಳಿ, ಆದರೆ ಅವರ ತಾಯಿಯ ಶಾಪ ಅವನಿಗೆ ಸಾವಾಗಿ ಪರಿಣಮಿಸಬೇಕು, ಸಾವಾಗಿ ಅವನಿಗೆ ಪರಿಣಮಿಸಬೇಕು. ಅವನಿಗೆ ಬದುಕುವಂಥ ಯೋಗ್ಯತೆ ಯಾವುದೂ ಈ ಸಮಾಜದಲ್ಲಿ ಇಲ್ಲ. ಅಂಥ ಒಂದು ಘೋರ ಕೃತ್ಯವನ್ನು ಇವತ್ತು ಆರೋಪಿ ಇದ್ದಾನೆ, ದುಷ್ಕರ್ಮಿ ಇದ್ದಾನೆ ಚೇತನ್ ಇವತ್ತು ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಆಗಬೇಕೆಂಬಂತಹ ಒಂದು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಇವತ್ತು ನಿನ್ನೆ ಘಟನೆ ನಡೆದ ತಕ್ಷಣ ಬಂದಂತಹ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಹೇಳಿಕೆ ಯಾವುದು, ಪೋಸ್ಟ್ಗಳು ಯಾವುದು? ಚೇತನ್ ಅವನು ಬಜರಂಗ ದಳದ ಕಾರ್ಯಕರ್ತ, ಅವನು ಬಜರಂಗ ದಳದ ನಾಯಕ ಎಂಬಂಥ ಹೇಳಿಕೆಗಳನ್ನು ಕೊಟ್ಟು ಅವನ ಕುತ್ತಿಗೆಗೊಂದು ಬಜರಂಗ ದಳದ ಶಾಲನ್ನು ಹಾಕಿ ಎಡಿಟ್ ಮಾಡಿ ಸಂಘಟನೆ ಹೆಸರನ್ನು ಕೆಡಿಸುವಂಥ ಪ್ರಯತ್ನ ಮಾಡಿದರು. ಈ ಘಟನೆಯನ್ನು ತಿರುಚಿಸಿ ಅವನ ಇದಕ್ಕೆ ನನಗೆ ತಿಲಕವನ್ನು ಹಾಕಿ ಇದರ ಹಿಂದೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಂಬಂಥ ರೀತಿಯಲ್ಲಿ ಬಿಂಬಿಸುವಾದಂಥ ಕಾರ್ಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಶ್ಚರ್ಯವೇನಿಲ್ಲ. ಕೆಲವೊಂದು ಪಾಕಿಸ್ತಾನಕ್ಕೆ ಹುಟ್ಟಿದಂಥವ್ರು ಇದ್ದಾರೆ ನಮ್ಮ ದೇಶದಲ್ಲಿ. ಅವರು ಈ ರೀತಿ ಪ್ರತಿ ಸಲ ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಪತ್ರಿಕೆಗಳಲ್ಲಿ ಹೇಳುವುದು ಸಹಜ. ಆದರೆ ಬಹಳ ನೋವಾದದ್ದು, ಪುತ್ತೂರಿನ ಒಬ್ಬ ಹೆಣ್ಮಗಳು ತಾಯಿ ಶೈಲಜಾ ಅಮರ್ನಾಥ್ ಹೇಳಿಕೆ ನಾಚಿಕೆ ಆಗುತ್ತೆ. ಆ ಹೆಂಗಸಿನ ಹೆಸರು ಯಾವ ರೀತಿ ಅವಳು ಅದನ್ನು ಸಂಭ್ರಮಿಸಿದ್ರು, ಆ ಸಾವನ್ನು ಯಾವ ರೀತಿ ಬಿಂಬಿಸಿದ್ರು ಅವರು ಸಾಮಾಜಿಕ ಜಾಲತಾಣದಲ್ಲಿ. ಇದನ್ನು ಕೊಲೆ ಮಾಡಿದಂಥವನು ಹಿಂದೂ ಯುವಕ ಚೇತನ್, ಬಜರಂಗ ದಳದ ನಾಯಕ. ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ. ನಾಚಿಕೆ ಆಗಬೇಕು, ನಿಮಗೆ ನಾಚಿಕೆ ಆಗಬೇಕು. ಆ ಸಾವನ್ನು ಖಂಡಿಸಿ ಅವನಿಗೆ ಶಿಕ್ಷೆ ಆಗಬೇಕೆಂಬುದು ಆಗ್ರಹವನ್ನು ಮಾಡುವುದರ ಬದಲು ಬಜರಂಗ ದಳದವರು ಮಾಡಿದ್ದಾರೆ ಎಂಬಂಥ ಸಂತೋಷವನ್ನು ನೀವು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ನಿಮಗೆ ಕ್ಷಮೆ ಇಲ್ಲ. ಅದಕ್ಕೋಸ್ಕರ ಯಾರು ಆ ಶೈಲಜಾ ಅಮರ್ನಾಥ್ ಅವರಿದ್ದಾರೆ, ನೀವು ಮೊದಲು ಆ ಮನೆಯವರ ಕುಟುಂಬದವರ ಹತ್ರ ಕ್ಷಮೆ ಕೇಳಬೇಕು, ಕುಟುಂಬದವರ ಹತ್ರ ಕ್ಷಮೆ ಕೇಳಬೇಕು. ಇಡೀ ಕರಾವಳಿ ಜಿಲ್ಲೆಯ ಹೆಣ್ಮಕ್ಕಳ ನೀವು ಕ್ಷಮೆಯನ್ನು ಕೇಳಬೇಕು. ಆ ಹೆಣ್ಮಗಳಿಗೆ ನೀನು ಅವಮಾನ ಮಾಡಿದಿರಿ. ಅದನ್ನು ಖಂಡಿಸುವುದರ ಬದಲು ಅದನ್ನು ಸಂಭ್ರಮ ಪಡಿಸಿದ್ರಲ್ಲ, ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳಿಕೆ ಇಚ್ಛೆ ಪಡ್ತೀನಿ. ಪ್ರತಿ ಸಲ RSS, ಬಜರಂಗ ದಳ, ಮತ್ತೊಂದು ಹೇಳ್ತೀರಲ್ಲ ನೀವು. 24 ಗಂಟೆ ಆಯಿತು ಈ ಘಟನೆಯಾಗಿ, ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ, ಒಂದು ಖಂಡನೆಯನ್ನು ಕೊಟ್ಟಿಲ್ಲ. ಅದರ ಬದಲು ಇವತ್ತು ನಿಮ್ಮದೇ ಕಾಂಗ್ರೆಸ್ಸಿನ ಕಾರ್ಯಕರ್ತೆ, ನಿಮಗೆ ಓಟ್ ಹಾಕುವಂತಹ ನಿಮ್ಮ ಬ್ರದರ್ಸ್ ಇದ್ದಾರಲ್ಲ, ಅವರು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ಕೊಟ್ಟರು. ನೀವು ಕರಾವಳಿಯಲ್ಲಿ ಕೋಮು ಸಂಘರ್ಷಕ್ಕೆ ಅವಕಾಶ ಇಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿಲ್ಲ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಹೇಳಿಕೆಯನ್ನು ಕೊಟ್ಟಿಲ್ಲ. ನೀವು ಮಾಡುತ್ತಿದ್ದು ಸರಿ ಅಂತೇಳಿ ಮಾನ್ಯ ಗೃಹ ಮಂತ್ರಿಗಳು ಇವತ್ತು ಯೋಚನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಸಭೆಯ ಮುಖಾಂತರ ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಹೇಳಿಕೆಗಳನ್ನು, ಬರಹಗಳನ್ನು, ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು. ಈಗಾಗಲೇ ನಾವು ದೂರನ್ನು ಕೊಟ್ಟಿದ್ದೇವೆ, ಒಂದಷ್ಟು ಕೇಸುಗಳನ್ನು ಮಾಡಿದ್ದೀರಿ ತಾವು, ಇನ್ನೂ ಅವರ ಬಂಧನ ಆಗಿಲ್ಲ. ತಕ್ಷಣ ಅವರ ಬಂಧನ ಆಗಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿವಸ ನಾವು ಎಲ್ಲ ಇಡೀ ಸಂಘಟನೆ ಸೇರಿಕೊಂಡು ರಸ್ತೆಗೆ ಇಳಿಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕೊಡುತ್ತಾ, ಬಂಧುಗಳೇ, ನಾವೆಲ್ಲರೂ ಸೇರಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ರಾಜ್ಯದಲ್ಲಿ ಮಹಿಳಾ ಸುರಕ್ಷತೆಯಲ್ಲಿಲ್ಲ. ಕರ್ನಾಟಕದ ರಾಜ್ಯ ಸರ್ಕಾರದಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವತ್ತು ವಿಶ್ವ ಹಿಂದೂ ಪರಿಷತ್ ಯೋಚನೆ ಮಾಡ್ತಾ ಇದೆ. ಈ ತಾಯಂದಿರ ರಕ್ಷಣೆಗೋಸ್ಕರ, ತಾಯಂದಿರ ಸುರಕ್ಷತೆಗೋಸ್ಕರ, ಮಹಿಳೆಯರ ಸುರಕ್ಷತೆಗೋಸ್ಕರ ಮುಂದಿನ ದಿವಸಗಳಲ್ಲಿ ಒಂದು ವುಮೆನ್ಸ್ ಹೆಲ್ಪ್ಲೈನ್, ಮಹಿಳಾ ಹೆಲ್ಪ್ಲೈನ್ ಅನ್ನು ನಾವು ಸದ್ಯವೇ ಇವತ್ತು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಇಡೀ ಕರ್ನಾಟಕದಲ್ಲಿ
ಯಾರ್ಯಾರಿಗೆ ತೊಂದರೆಗಳಾಗುತ್ತೆ, ಯಾರ್ಯಾರಿಗೆ ದೌರ್ಜನ್ಯಗಳು ಒಳಗೊಳ್ತಾರೆ, ಅವರೆಲ್ಲರೂ ಆ ಹೆಲ್ಪ್ ಲೈನ್ನ ಮುಖಾಂತರ ಇವತ್ತು ನಮಗೆ ಮಾಹಿತಿಯನ್ನು ಕೊಡುವಂಥ ಆಗ್ತದೆ. ಅದರ ವಿರುದ್ಧ ನಾವು ಕೆಲಸ ಮಾಡಿಕೊಂಡು ಆ ತಾಯಂದಿರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಆದಷ್ಟು ಬೇಗ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರ ಇವತ್ತು ಮಾಡಬೇಕಾಗಿದೆ. ಅದರ ಜೊತೆಗೆ ನಾನು ಇಡೀ ನಾಗರಿಕ ಸಮಾಜದ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇದು ಒಂದು ಘಟನೆ ಅಲ್ಲ, ಇದೊಂದು ಕೊಲೆ ಅಲ್ಲ, ಬದಲಾಗಿ ಜಗತ್ತಿಗೆ ನಾವು ತಾಯಿ ಪ್ರಧಾನವಾದಂಥ ದೇಶವಾದಂಥ ಭಾರತದಲ್ಲಿ ಇವತ್ತು ಒಬ್ಬಳು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ. ಕರಾವಳಿ ಅಂದರೆ ಇಲ್ಲಿಯ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯ, ಇಲ್ಲಿಯ ಕೌಟುಂಬಿಕ ಪದ್ಧತಿಗಳು ಬಹಳ ವಿಶೇಷವಾದಂಥ ಶ್ರೀ ಪ್ರಧಾನವಾದಂಥ ಊರು ನಮ್ಮದು. ಇಂಥ ಊರಲ್ಲಿ ಇವತ್ತು ಒಬ್ಬಳು ಹೆಣ್ಮಗಳ ಹತ್ಯೆಯಾಗಿದೆ. ಅದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ನಾವು ಯೋಚನೆ ಮಾಡಬೇಕು. ಎಲ್ಲ ಗ್ರಾಮಗಳಲ್ಲಿ ಧರ್ಮ ಶಿಕ್ಷಣ, ಬಾಲ ಸಂಸ್ಕಾರ ಕೇಂದ್ರಗಳನ್ನು ಇವತ್ತು ಪ್ರಾರಂಭ ಮಾಡಬೇಕಾಗಿದೆ. ನಮ್ಮ ಹೆಣ್ಮಕ್ಕಳಿಗೆ ಸ್ಥೈರ್ಯವನ್ನು ಕೊಡಬೇಕಾಗಿದೆ. ಮುಂದಿನ ದಿವಸಗಳಲ್ಲಿ ಈ ಎಲ್ಲವನ್ನು ಯೋಚನೆ ಮಾಡಿಕೊಂಡು ಇಡೀ ಜಿಲ್ಲೆಯಲ್ಲಿ ಅಥವಾ ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ಮಹಿಳೆಯರ ಸುರಕ್ಷತೆಯ ಬಗ್ಗೆ ನಾವು ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತೇಳಿ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಕೊನೆಯಲ್ಲಿ ನರಸಿಂಹರು ಒಂದಷ್ಟು ಸಂಗತಿಗಳನ್ನು ಹೇಳಬೇಕು. ಶ್ರದ್ಧಾಂಜಲಿ ಕೊನೆಯಲ್ಲಿ ಮೌನ ಪ್ರಾರ್ಥನೆ ಮುಖಾಂತರ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಂಗಳೂರು ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕರಾದ ಶ್ರೀ ಅವರು ವಿಷಯದ ಬಗ್ಗೆ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ನಿನ್ನೆ ಲಾವಣ್ಯ ಎನ್ನುವಂತ ಹುಡುಗಿಯ ಒಂದು ಅತ್ಯಂತ ಭೀಕರವಾದಂತ ಹತ್ಯೆ ಆಗಿದೆ. ಆದ್ರೆ ಈ ಲಾವಣ್ಯ ಮೂಲತಃ ನನ್ನ ಮನೆ ಹತ್ತಿರ, ಲಾವಣ್ಯನ ತಾಯಿ ನನ್ನ ಮನೆ ಹತ್ತಿರ ಮಾನಿಯವರು. ನನ್ನ ರೀತಿಯ ಒಂದು ಬಡ ಕುಟುಂಬ, ಅತ್ಯಂತ ಅಲ್ಲೊಂದು 5-6 ಮನೆ, ಅವರದೇ ಒಂದು ಜಾತಿಯ ಮನೆ ಇದೆ. ಆ ತಾಯಿ ಮತ್ತು ಅವಳ ಅಜ್ಜಿ ಅತ್ಯಂತ ಬಡ ಕುಟುಂಬದಿಂದ ಅಲ್ಲಿ ಜೀವನವನ್ನು ನಡೆಸಿಕೊಂಡು ಬಂದಂಥವರು ಮತ್ತು ಅವರ ಪೂರ್ತಿ ಕುಟುಂಬದ ಹಿನ್ನೆಲೆ ನನಗೆ ಗೊತ್ತಿದೆ. ಇವತ್ತು ಅವರ ಮನೆಯಲ್ಲಿ ಕೂಡ ಇದ್ರು. ನಾನು ಶರಣು ಮತ್ತು ಪ್ರಶಾಂತರೆಲ್ಲ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಾನಿ ಎಲ್ಲವರ ಕುಟುಂಬಸ್ಥರು ಕೂಡ ಇದ್ರು. ಭಾರಿ ಕಷ್ಟಪಟ್ಟು ಈ ಹುಡುಗಿಯನ್ನ ಸಾಕಿದ್ದಾರೆ. 3 ಮಕ್ಕಳು. ಒಂದು ಹೆಣ್ಣು ಮಗುವಿಗೆ ಒಂದು 6 ತಿಂಗಳ ಹಿಂದೆ ಮದುವೆ ಆಗಿದೆ. ಇನ್ನೊಬ್ಳು ಅದೇ ಮಾನ್ಯ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಉದ್ಯೋಗಕ್ಕೆ ಹೋಗ್ತಾ ಇದ್ರು. ಇವಳು ಮೊನ್ನೆ ಉದ್ಯೋಗವನ್ನ ಮುಗಿಸಿ ಕಲ್ಲಡ್ಕದ ಒಂದು ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ರು. ನಮ್ಗೆಲ್ಲರೂ ಗೊತ್ತಿದೆ. ನಿನ್ನೆಯ ಘಟನೆಯನ್ನ ನಾನು ಉಲ್ಲೇಖ ಮಾಡುವ ಉಗ್ರವಾದಂತಹ ಸ್ವರೂಪದಲ್ಲಿ ಈ ಘಟನೆಯನ್ನ ನಾವು ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ನಾವು ಇಲ್ಲಿ ಸೇರಿರುವಂತ ಎಲ್ಲ ಸಾರ್ವಜನಿಕ ಬಂಧುಗಳ ಖಂಡನೆಯನ್ನ ಮಾಡ್ತೇವೆ. ಇವತ್ತು ಬೆಳಿಗ್ಗೆ ಪ್ರತಿಭಟನೆ ಘೋಷಣೆ ಆದಂತ ಸಂದರ್ಭದಲ್ಲಿ ನಾವೊಂದು ಪೋಸ್ಟರ್ ಹಾಕಿದಾಗ ನನಗೆ ಇಲಾಖೆಯಿಂದ 1-2 ಫೋನ್ ಬಂತು. ದಾಯಮಾರೆ ಪ್ರತಿಭಟನೆ ದಾಗವಿದ್ಯ ವಿಷಯ ಅಂತೇಳಿ ಕೇಳಿದರು. ಇಲಾಖೆಯವರಿಗೂ ಕೂಡ ಇರುವಂತದ್ದು, ನಾವು ಪ್ರತಿಭಟನೆ ಮಾಡುವಂಥದ್ದು ಕೇವಲ ಇಲಾಖೆಗೆ ಬೈಲಿಕ್ಕೆ, ಪೊಲೀಸ್ಲಿಕ್ಕೆ ಬೈಲಿಕ್ಕೆ, ಅಥವಾ ಯಾವುದೋ ಒಂದು ಜಾತಿಗೆ ಬೈಲಿಕ್ಕೆ, ಯಾರಿಗೋ ಒಂದು ಗಲಭೆಯನ್ನ ಎಬ್ಬಿಸ್ಲಿಕ್ಕೆ ಎನ್ನುವಂತ ಒಂದು ಇದಿದೆ. ಯಾಕೆಂತ ಕೇಳಿದ್ರೆ ಪ್ರತಿಭಟನೆ ಆ ರೀತಿ ಅಂತೇಳಿ. ನಾನು ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತೇನೆ ಅಂತ ಕೇಳಿದ್ರೆ, ನಿನ್ನೆ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತೇನೆ. ನಿನ್ನೆ ಘಟನೆ ಆದ ನಂತರ STPIಯ ಒಬ್ಬ ಮುಖಂಡ ಬಂದು ಅಲ್ಲಿ ಬಂದಿದ್ರು. ಅವರು ಪ್ರೆಸ್ ಮೀಟ್ ಅನ್ನು, ಇದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು. ನಾನು ಯಾವುದೇ ಗೊಂದಲ ಅಥವಾ ಒಂದು ವರ್ಗದ ಪರ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಇದೇ ರೀತಿಯ ಘಟನೆ ಮೊನ್ನೆ ಮಂಚಿಯಲ್ಲಿ ಆಯಿತು. ಒಂದು ಮುಸಲ್ಮಾನ ಸಮಾಜದ ಅಪ್ರಾಪ್ತ ಬಾಲಕಿಯ ಮೇಲೆ ಒಬ್ಬ ಮತಾಂಧ, ಅವರದೇ ಜಾತಿಯ ಒಬ್ಬ ಮತಾಂಧ ಚೂರಿತವನ್ನು ಮಾಡಿದ. ಈಗಲೂ ಕೂಡ ಜೀವನ್ಮರಣದ ಹೋರಾಟದಲ್ಲಿ ಆಸ್ಪತ್ರೆಯಲ್ಲಿ ಆ ಹುಡುಗಿದ್ದಾಳೆ. ಯಾವುದೇ ಒಬ್ಬ STPIಯ ಮುಖಂಡ ಬಾಯನ್ನೆತ್ತಿಲ್ಲ. ನಿನ್ನೆ ಬಂದು ಇಲ್ಲಿ ಅವರಿಗೆ ಅವರಿಗೆ ಗುಂಡು ಹೊಡಿಬೇಕು, ಅವರಿಗೆ ಅದು ಮಾಡಬೇಕು ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ, ಸುರುವಿಗೆ ಅಲ್ಲಿ ಆ ಮಂಚಿಯಲ್ಲಿ ಮೊನ್ನೆ ಹತ್ಯೆ ಮಾಡಿದಂತಹ ಒಬ್ಬ ಮತಾಂಧ ಇದ್ದಾನಲ್ಲ, ಅವನಿಗೆ ಫಸ್ಟ್ಗೆ ಗುಂಡು ಹೊಡೆದು ಅವನನ್ನು ಫಸ್ಟ್ಗೆ ಸಾಯಿಸಿ. ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ, ಅವನನ್ನು ಫಸ್ಟ್ಗೆ ಎನ್ಕೌಂಟರ್ ಮಾಡಿ. ಆಗ ಎಲ್ರಿಗೂ ಬುದ್ಧಿ ಬರ್ತದೆ. ಯಾಕಂದರೆ ಎಲ್ಲ ಸಮಾಜದವರು ಹೆಣ್ಣು ಮಕ್ಕಳೇ, ಎಲ್ಲ ಜಾತಿಯಲ್ಲಿರುವಂಥವ್ರು ಹೆಣ್ಣು ಮಕ್ಕಳೇ. ಅದಕ್ಕೋಸ್ಕರ ಮಂಚಿಯ ಘಟನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಾ ಇದ್ದೇವೆ. ಅವರ ಪರವಾಗಿ ನಾವು ಮಾತಾಡ್ತೇವೆ. ಅವರ ಪರವಾಗಿ ಮಾತಾಡ್ತೇವೆ, ಕೇವಲ ಲಾವಣ್ಯನ ಪರ ಅಲ್ಲ. ಇಂದು ಸಮಾಜದಲ್ಲಿ ಒಂದು ಸಾಮಾನ್ಯವಾದಂಥ ಯಾವುದೇ ಹುಡುಗಿಯರ ಮೇಲೆ ಅಥವಾ ಮಹಿಳೆಯ ಮೇಲೆ ಸಾಮಾಜಿಕವಾದಂಥ ದೌರ್ಜನ್ಯ ನಡೆದಿದೆ.
40 ಬಾರಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದಂತೆ ಸೌಮ್ಯ ಭಟ್ನ ಘಟನೆ ನಾವು ಮರ್ತಿಲ್ಲ. ಅಂದ್ರೆ ಎಲ್ಲ ಸಂದರ್ಭದಲ್ಲಿಯೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಅತ್ಯಾಚಾರ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಅವರ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು, ಅವರಿಗೆ ಅಮಲು ಪದಾರ್ಥವನ್ನು ಕೊಟ್ಟು ಎಲ್ಲಿ ಹಾಕೊಂಡು ಅತ್ಯಾಚಾರ ಮಾಡಿ ಅನ್ಯಾಯ ಮಾಡಿ ಬಿಸಾಕುವಂತ ಘಟನೆ ನಡೀತಾ ಇದೆ. ನೋಡಿ, ಯೋಚನೆ ಮಾಡಿ, ಮನೆಯಿಂದ ಇನ್ನು ಮುಂದಕ್ಕೆ ಯಾವ ರೀತಿ ಒಂದು ಸಣ್ಣ ಹುಡುಗಿಯನ್ನ ಶಾಲೆಗೆ ಕಲಿಸಬಹುದು ಅಥವಾ ಕೆಲಸಕ್ಕೆ ಕಲಿಸಲಿಕ್ಕೆ ಸಾಧ್ಯ ಇದೆಯಾ? ಕೆಲಸಕ್ಕೆ ಹೋದಂತ ಹುಡುಗಿ ರೋಡ್ ಬದಿಯಲ್ಲಿ ಎಲ್ಲ ಪೊದೆಯಲ್ಲಿ ಹೋಗಿ ಹೆಣವಾಗಿ ಬೀಳ್ತಾಳೆ. ಶಾಲೆಗೆ ಹೋದಂತ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡ್ತಾರೆ, ಚೂರಿ ಇರ್ತ ಮಾಡ್ತಾರೆ. ಪುರುಷರ ಘಟನೆ ಆಯ್ತು, ಉಲ್ಲೇಖ ಮಾಡಿದ್ರು. ಬಂಧುಗಳನ್ನು ಯೋಚನೆ ಮಾಡ್ತಾನೆ, ನರಸಿಂಹ ಒಂದು ಸಣ್ಣ ಚೂರಿಯನ್ನು ಇಟ್ಕೊಂಡು ಅಥವಾ ಇಟ್ಕೊಂಡು ಹೋದ್ರೆ ಅದೇನಾಗ್ತದೆ? ನನ್ನನ್ನು ಅರೆಸ್ಟ್ ಮಾಡಿ ತಕೊಂಡು ಹೋಗಿ ಅದು ಕೋಮು ಪ್ರಚೋದನೆ ಆಗ್ತಾನೆ. ಅವರು ಚೂರಿ ಹಿಡ್ಕೊಂಡು ಮಾರಕಾಸ್ತ್ರ ಕಾಯ್ದೆಯಲ್ಲಿ ನನ್ನನ್ನು ಒಳಗೆ ಹಾಕ್ತಾರೆ. ಪುರುಷರ ಕಟ್ಟೆಯಲ್ಲಿ ಏನು ಮಾಡಿದ್ರು? ಅದು ಬ್ರೆಡ್ ಜಾಮ್. ನೋಡಿ, ಅಲ್ಲಿ ಒಬ್ಬ MLA ಇದ್ದಾರೆ, ಅವರು ಹೋಗಿ ಅಲ್ಲಿ ಅಂಗಡಿಯಲ್ಲಿ ಎಂಥದ್ದು ಸರ್ಚ್ ಇದು ಮಾಡುವಂಥದ್ದು, ಹೋಗಿ ಕೇಳಿ ಯೋಚನೆ ಮಾಡಿ. ಅವರಿಗೆ MLA ಅವರಿಗೆ ಇರೋದಕ್ಕನ್ನು ಯಾರೇ ಆಗಲಿ ಒತ್ತು ಒಳಗೆ ಹಾಕಿ ಚೂರಿ ಹಿಡ್ಕೊಂಡು ಹೋಗ್ತಾರೆ, ಕಾಣ್ತಾ ಇದೆ. ಹೋಗ್ತಾನ ಅಥವಾ ಏನು ಮಾಡ್ತಾನ ಅದು ಬೇರೆ ವಿಷಯ. ಅವನ ಕೈಯಲ್ಲಿ ಚೂರಿ ಇದೆ, ಅವನನ್ನು ಒದ್ದೊಳಗೆ ಹಾಕಬೇಕಿತ್ತು. ಅದಕ್ಕೆ ಬೇರೆ ರೀತಿಯ ಒಂದು ಘಟನೆಯನ್ನು ಕೊಡ್ತಾ ಇದ್ದಾರೆ. ಮಂಚಿಯ ಘಟನೆ ವಿಷಯವಿಲ್ಲ, ಮಂಚಿಯ ಘಟನೆ ಆಯ್ತಲ್ಲ, ಅವನನ್ನು ಎನ್ಕೌಂಟರ್ ಮಾಡಿ ಅಥವಾ ಎಲ್ಲಿಯಾದರೂ ಸಾರ್ವಜನಿಕವಾಗಿ ಒದ್ದು ತುಂಡು ಮಾಡಿ ಬಿಸಾಕಿ. ನಾನು ಹೇಳುವಂಥದ್ದು, ಇವಾಗ ಸಿಕ್ಕಿದಂಥ ಲಾವಣ್ಯನ ಹತ್ಯೆ ಮಾಡಿದಂಥ ಆರೋಪಿ ಆಸ್ಪತ್ರೆಯಲ್ಲಿ ಇಳಿಪಾಶನವನ್ನು ಸೇವಿಸಿ ಆಸ್ಪತ್ರೆಯಲ್ಲಿ ಇದ್ದಾನಂತ ಹೇಳ್ತಾ ಇದ್ದಾರೆ. ನಾನು ದಯವಿಟ್ಟು ಇಲಾಖೆ ಮತ್ತು ವೈದ್ಯರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಅವನಿಗೆ ಆ ಮತ್ತು ಬರುವಂಥ ಯಾವುದು ಇಂಜೆಕ್ಷನ್ ಇದೆಯಲ್ಲ ಅದನ್ನು ಕೊಟ್ಟು ಅಲ್ಲೇ ಸಾಯಿಸಿಬಿಡಿ, ಅವನನ್ನು ತಗೊಂಡೋಗಿ ಜೈಲಿಗೆ ಹಾಕಬೇಡಿ. ನಾವು ಯಾವ ಸಂದರ್ಭದಲ್ಲಿಯೂ ಹಿಂದೂ ಸಂಘಟನೆ ಅಥವಾ RSS ಪರಿವಾರ ಸಂಘಟನೆಗಳು ನಾವು ಯಾವುದೇ ಸಂದರ್ಭ ಅನ್ಯಾಯ ಆದರೆ ಖಂಡಿಸ್ತೇವೆ. ಈ ರಾಜ್ಯದಲ್ಲಿ ಒಬ್ಬರು ಗೃಹ ಮಂತ್ರಿ ಇದ್ದಾರೆ, ಕೇವಲ RSS ಬಗ್ಗೆ ಮಾತ್ರ ಮಾತಾಡ್ತಾರೆ. ಪೊಲೀಸರಿಗೂ ಕೂಡ ಜಿಗುಪ್ಸೆ ಬಂದಿದೆ. ಯಾಕಂತ ಕೇಳಿದ್ರೆ ಪೊಲೀಸರ ಯಾವುದೇ ರೀತಿ ಅವರ ಕೆಲಸ ಕಾರ್ಯದ ಬಗ್ಗೆ ಅಥವಾ ಅವರ ವ್ಯವಸ್ಥೆಯ ಬಗ್ಗೆ ಕೇಳ್ತಾ ಇಲ್ಲ. ಇವರಿಗೆ RSS ಒಂದೇ, ಬೇರೆ ಯಾವುದು ಮಾತಾಡ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಬಲವಾದಂಥ ಕಾನೂನನ್ನು ತನ್ನಿ. ಕೇವಲ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ, ಹಿಂದುತ್ವದ ಪರವಾಗಿ ಸತ್ಯದ ಧರ್ಮದ ನ್ಯಾಯದ ಪರ ಕೆಲಸ ಮಾಡುವಂಥ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿ ಆಗುವಂಥ ಅನ್ಯಾಯದ ವಿರುದ್ಧ ಅದಕ್ಕಾಗುವಂಥ ಕಾಯ್ದೆಯನ್ನು ತನ್ನಿ. ಡ್ರಗ್ಸ್ ಮಾಫಿಯಾ, ಸಣ್ಣ ಏಜಿನ ಹುಡುಗಿಯರು ಡ್ರಗ್ಸ್ ದಂಧೆಯಲ್ಲಿ ಸಿಕ್ಕಾಕೊಂಡು ಈ ರೀತಿಯ ದಂಧೆಗೆ ಬೀಳ್ತಾ ಇದ್ದಾರೆ. ನೀವು ತಡೀತಾ ಇದ್ದೀರಿ, ಆದ್ರೆ ಅದಕ್ಕೆ ಸರಿಯಾದ ಕಾನೂನು ತನ್ನಿ, ಅದನ್ನ ತಡೀರಿ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಸೌಜನ್ಯನ ಮನೆಗೆ ನ್ಯಾಯವನ್ನು ಕೊಡಬೇಕು. ಈಗ ಹೇಳಿದ್ರು ಬೇರೆ ಬೇರೆ ರೀತಿಯಲ್ಲಿ ಲಾವಣ್ಯನ ಮನೆಗೆ ನ್ಯಾಯ ಸಿಗಬೇಕು. ಯಾವ ರೀತಿಯಲ್ಲಿ? ಇವತ್ತು ಆ ಮನೆಯಲ್ಲಿ ಇದ್ದಾಗಂತ ಇವರು ಹೇಳಿದರು, ಚರಣ್ ಬೊಂಬೈಲವರು, ಆ ತಾಯಿಯ ಒಂದು ಆಕ್ರಂದನ, ಎನ್ನ ಮಗಳನಿ ಕೇರ್ನಂಚಿನ ಮಗೆ ನೀವೇ ರೀತಿ ಸೈಯೋಡು ಆಯ್ ಓಲ್ಲೆ ಈ ರೀತಿಯ ಹುಡುಗಿಯ ಆ ಒಂದು ಪಾರ್ಥಿವ ಶರೀರವನ್ನು ಚಿತೆಗೆ ಇಡುವಂತ ಸಂದರ್ಭದಲ್ಲಿಯೂ ಕೂಡ ಹೆಣ್ಣ ಮಗಳನಿ ಕೇರ್ನಂಚಿನ ಇದೇ ರೀತಿ ಸೈಯೋಡು ಆಯನ ಕೇರೋಡು ಅಂದ್ರೆ ಆ ತಾಯಿಯ ಮನಸ್ಥಿತಿ ಹೇಗಿರ್ಬೋದು ಬಂಧುಗಳು ಯೋಚನೆ ಮಾಡಿ, ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಇವತ್ತು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಇಡೀ ಸಮಾಜವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಯುವ ಸಮಾಜ ಎತ್ತೆತ್ಕೊಳ್ಳಿ, ಯುವ ಸಮಾಜ ದಾರಿ ತಪ್ಪುವುದನ್ನು ಪ್ರಯತ್ನವನ್ನು ಮಾಡಬೇಡಿ. ಪ್ರೀತಿ ಪ್ರೇಮ ಇವತ್ತು ಬರ್ತದೆ, ಆದರೆ ಜೀವ ಹೋದ್ರೆ ಬರುವುದಿಲ್ಲ. ಅದಕ್ಕೋಸ್ಕರ ನೋಡಿ, ನಷ್ಟ ಆದದ್ದು ಎರಡು ಕೂಡ ಹಿಂದೂ ಸಮಾಜಕ್ಕೆ ಒಂದು ಹುಡುಗಿಯ ಅತ್ಯಂತ ಬದುಕು ವ್ಯರ್ಥವಾಗಿ ದಾರುಣ್ಯವಾಗಿ ಸಾವು ಆಯಿತು, ಇನ್ನೊಬ್ಬ ಜೀವಮಾನದ ಒಳಗಡೆ ಬರಲಿಕ್ಕಿದೆಯಾ? ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ದಯವಿಟ್ಟು ಇನ್ನಾದರೂ ಹಿಂದೂ ಯುವ ಸಮಾಜ ದಯವಿಟ್ಟು ಇದರಿಂದ ಹೊರಗಡೆ ಬನ್ನಿ. ಪ್ರೀತಿ ಪ್ರೇಮ ಲವ್ ಅಥವಾ ಯಾವುದೇ ರೀತಿಯ ಪ್ರಣಯದಲ್ಲಿ ನೀವು ಹೋಗಿ, ಆದರೆ ದಯವಿಟ್ಟು ಸಾವಿನ ಕೊಲೆ ಮಾಡುವಂತಕ್ಕೆ ಹೋಗಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ, ಆ ಲಾವಣ್ಯನ ಮನೆಗೆ ನ್ಯಾಯವನ್ನು ಸಿಗಬೇಕು. ನ್ಯಾಯ ಯಾವ ರೀತಿ ಸಿಗಬೇಕು ಅಂತ ಇವಾಗ ನಾವು ಉಲ್ಲೇಖವನ್ನು ಮಾಡಿದ್ದೇವೆ. ಕೇವಲ ಗಲ್ಲಿಗೇರಿಸಬೇಕಿದ್ರೆ 10 ತಿಂಗಳು 1 ವರ್ಷವೋ ಎಷ್ಟೋ ವರ್ಷ ಹೋಗ್ಬೋದು. ಅದಲ್ಲ, ಅವನನ್ನು ಸಾರ್ವಜನಿಕವಾಗಿ ಎಲ್ಲ ಸಾರ್ವಜನಿಕರಿಗೆ ಭಯ ಬರುವ ರೀತಿಯಲ್ಲಿ ಈ ರೀತಿಯ ಅನ್ಯಾಯವನ್ನು ಮಾಡುವಂಥ ಯುವಕರಿಗೆ, ಅನ್ಯಾಯವಾದಿಗಳಿಗೆ, ಅತ್ಯಾಚಾರಿಗಳಿಗೆ ಭಯ ಬರಬೇಕು. ಆ ರೀತಿ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಆಯಿತು. ನಾವು ಹೇಳ್ತೀವಿ ಪಶ್ಚಿಮ ಬಂಗಾಳ, ಇಲ್ಲಿಂದ UPಗೆ ಹೇಳ್ತೀವಿ, UP ಉತ್ತರ ಪ್ರದೇಶ, ಅದೇ ರೀತಿಯ ಮಾದರಿಯ ರೀತಿಯಲ್ಲಿ ಇಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಮಾಡಿ ತಕ್ಷಣ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯ ಸಂದೇಶ ಹೋಗುವಂಥ ಪ್ರಯತ್ನವನ್ನು ಇಲಾಖೆ ಮಾಡಬೇಕು, ರಾಜ್ಯ ಸರ್ಕಾರ ಮಾಡಬೇಕು. ಜೊತೆಗೆ ಆ ಮನೆಗೆ ಗರಿಷ್ಠವಾದಂಥ ಪರಿಹಾರ ಧನವನ್ನು ಕೊಡಬೇಕು. ಗರಿಷ್ಠವಾದಂಥ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಪರಿಹಾರ ಧನವನ್ನು ಕೊಡ್ತೀರಿ, ಎಲ್ಲೆಲ್ಲಿಗೆ ಹೋಗಿ ದನ ಕಡ್ದವನಿಗೆ ಯಾರ್ಯಾರು
ಯಾರ್ಯಾರಿಗೆ ಕೊಡ್ತೀರಿ? ಅದಕ್ಕೋಸ್ಕರ ಬಡ ಸಮಾಜ ಕೂಲಿ ಕೆಲಸವನ್ನು ಮಾಡಿಕೊಂಡು ಸಣ್ಣ ಕೃಷಿಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತಲ್ಲಿ ಸಚಿವರು ಕೂಡ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ, ಗರಿಷ್ಠ ಮೊತ್ತದ ಪರಿಹಾರವನ್ನು ಕೊಡಬೇಕು, ತಕ್ಷಣ ಆ ಅಪರಾಧಿಗೆ ಶಿಕ್ಷೆಯನ್ನು ಕೊಡಬೇಕು ಎನ್ನುವಂಥ ಮಾತನ್ನ ಹೇಳ್ತಾ ನಾವೆಲ್ಲರೂ ಸಮಾಜ ಜಾಗೃತರಾಗುವ ಜೊತೆಗೆ ಒಂದು ಮಾತನ್ನ ಉಲ್ಲೇಖ ಮಾಡ್ತಾ ಮಾತನ್ನ ಮುಗಿಸ್ತಾ ಇದ್ದೇನೆ. ಇವತ್ತು ನಿನ್ನೆ ಹತ್ಯೆ ಆದಂಥ ಜಾಗ KSRTC ಬಸ್ ಸ್ಟ್ಯಾಂಡ್. ನಮ್ಗೆ ಗೊತ್ತಿದೆ ಬಂಧುಗಳೇ, ನಾನು ಇಲಾಖೆಗೆ ಹೇಳ್ತಾ ಇಲ್ಲ, ಇಂದಿನ ಉಸ್ತುವಾರಿ ಸಚಿವರು ಯಾಕೆ ಅಲ್ಲಿ ಹೋಗಿ ಆ ಭೂತ ಬಂಗ್ಲೆಯನ್ನು ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಿಜವಾಗಿ KSRTC ಬಸ್ ಸ್ಟ್ಯಾಂಡ್ ಇಲ್ಲಿ ಬರಬೇಕಿತ್ತು, ಇಲ್ಲಿದ್ದಂಥ ಮಿನಿ ವಿಧಾನಸೌಧ ಅಲ್ಲಿ ಹೋಗಬೇಕಿತ್ತು. ಯಾಕೆಂದ್ರೆ ಅಲ್ಲಿ ಯಾವ ಜನ ಹೋಗುವುದಿಲ್ಲ. ಒಂದೇ ಮಾಡಿ, ಪುರಸಭೆ ಇದೆ, ಪುರಸಭೆಯನ್ನು ಸಾಯಲಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಅಧಿಕ ಪ್ರಸಂಗ ಇದನ್ನು ಮಾಡ್ತಾರಲ್ಲ ಪುರಸಭೆಯವರು, ಅವರು ಬಂದು ಒಂದೇ ಬಸ್ ಎಲ್ಲ ಬಸ್ಸನ್ನು ಅಲ್ಲಿ ನಿಲ್ಲಿಸಲಿ. ಇಲ್ಲೊಂದು ಬಸ್ ಸ್ಟ್ಯಾಂಡು, ಅಲ್ಲೊಂದು ಬಸ್ ಸ್ಟ್ಯಾಂಡ್, ಒಂದು ಅಲ್ಲಿ ಒಂದು ಇಲ್ಲಿ. ಅಲ್ಲಿ ಯಾರೂ ಇರುವುದಿಲ್ಲ. ಅಲ್ಲಿ ನೋಡಿ ಒಂದು CC ಕ್ಯಾಮರಾ ಇಲ್ಲ, ಯಾವುದಿಲ್ಲ. ಸಂಜೆಯ ಸಮಯದಲ್ಲಿ ಕೆಲವು ಕಂಪ್ಲೇಂಟ್ ಬರ್ತಾ ಇದೆ. ನಿನ್ನೆ ನಮಗೆ ತುಂಬ ಜನ ಹೇಳಿದರು ಪೊಲೀಸರು ಅಲ್ಲಿ ಯಾವುದೇ ರಕ್ಷಣೆ ಇಲ್ಲ. ಜೊತೆಗೆ ಅಲ್ಲಿ ಸಂಜೆಯ ಸಂದರ್ಭದಲ್ಲಿ ಹುಡುಗರು ಗುಂಪು ಗುಂಪಾಗಿ ಕೂತ್ಕೊಂಡು ಮಾತಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ, ಯಾರು ಕೂಡ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಇಲ್ಲ. ಅಲ್ಲಿ ಒಬ್ಬರು TC ಇರ್ತಾರೆ, ಅವ್ರು ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ತಕ್ಷಣ ಪುರಸಭೆ, KSRTC ಮತ್ತು ಪೊಲೀಸ್ ಇಲಾಖೆ KSRTC ಬಸ್ ಸ್ಟ್ಯಾಂಡಿನ ವ್ಯವಸ್ಥೆಯನ್ನು ತಕ್ಷಣ ಸರಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಮ್ಮನ್ನು ಅಗಲಿದಂಥ ಆ ಲಾವಣ್ಯನ ಆತ್ಮಕ್ಕೆ ಶಾಂತಿಯನ್ನು ಆ ಭಗವಂತ ಕರುಣಿಸಲಿ. ಮುಂದಿನ ಒಂದು ಜನ್ಮ ನಾವು ಹೇಳ್ತೇವೆ, ನನ್ನ ದುಂಬುದ ಜನ್ಮ ಇತ್ತು ಅಂದ್ರೆ ಪುಣ್ಯದ ಮನ್ನಡು ಪುಟ್ಟದ ಬರಡು ಅಂತೇಳಿ ಆ ಒಂದು ರೀತಿಯ ದೇವರವರಿಗೆ ಕರುಣಿಸಲಿ. ಜೊತೆಗೆ ಆ ದುಃಖವನ್ನು ಕರುಣಿಸುವಂಥ ಶಕ್ತಿ ಅವರ ತಾಯಿಗೆ, ಮನೆಯವರಿಗೆ, ಅವರ ಕುಟುಂಬಸ್ಥರಿಗೆ ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಒಂದು ನಿಮಿಷ ಮೌನ ಪ್ರಾರ್ಥನೆಯೊಂದಿಗೆ ಆತ್ಮಕ್ಕೆ ನಾವು ಶ್ರದ್ಧಾಂಜಲಿಯನ್ನು ಸಮರ್ಪಿಸೋಣ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.